ನಮ್ಮ ಕೈಲಿ ತಗೊಂಡೋಗ್ಬಿಟ್ರೆ ನಮಗೆ ಕೊಡ್ತಾ ಇಲ್ಲ ಯಾವುದು. ಆ ಥರ ನಮ್ಗೆ ಅನ್ಯಾಯ ಮಾಡಿ ಮನೇಲಿ ಕಷ್ಟ ಆದರೆ ಎಲ್ಲ ನೋಡ್ಕೊತೀವಿ ಅಂತೆಲ್ಲ ಹೇಳಿದ್ರು. ಆದರೆ ಇವತ್ತಿಗೂ ಒಂದು ಮಾತಾಡ್ಸಲ್ಲ. ಏನು ಮಾಡ್ತೀವಿ, ನಾವು ಬಾಡಿಗೆ ಕೊಟ್ಕೊಂಡಿದ್ದೀವಿ, ಅವರಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಪುಕ್ಷಾಟ ಮಾಡ್ಕೊಂಡು ಅವರೆಲ್ಲ ಸ್ವಲ್ಪ ಕ್ರಿಮಿನಲ್ ಹುಡುಗರು ಅಂತಕ್ಕಂಥದ್ದು ನಾನು ಇಲ್ಲೆಲ್ಲ ನನ್ನ ಒಬ್ಬ ಕಸಿನ್ನೇ ನಮ್ಮ ಕೋಗೋಡೆ ಅಶೋಕ್ ಅಂತೇಳಿ ಅವ್ನು ಹೇಳೋಣ, ಅಣ್ಣ ಹುಡುಗರೆಲ್ಲ ಪರ್ಕಿಗಳ ಥರ ಇದ್ದಾವೆ, ಬಂದ್ಬಿಟ್ಟು ಇಲ್ಲೆಲ್ಲ ಈ ಕಾಲೇಜಿಗೆ ಮಕ್ಕಳೆಲ್ಲ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವನೊಬ್ಬ ಹುಡುಗ ಕತ್ತಿ ತಗೊಂಡು ಬಂದ್ಬಿಡ್ತಾನೆ ಸೀದಾ ಹಿಂಗೆ ರೋಡ್. ನನ್ನ ಹೆಸರು ಹೋಪ ಅಂತ. ಈಗ ಕೆಲವೊಂದು ಮಾಹಿತಿಗಳ ಪ್ರಕಾರ ಏನು ಗಿರೀಶ್ ಮಟ್ಟಣ್ಣನವರಿಂದ ನಿಮಗೇನು ತೊಂದರೆ ಆಗ್ತದೆ ಈ ಬಗ್ಗೆ ಮಾತುಗಳು ಕೇಳಿ ಬರ್ತಾರೆ. ಏನು ಸಮಸ್ಯೆ ಆಗ್ತದೆ? ತೊಂದರೆ ಏನಲ್ಲ, ಉಪದ್ರ ಮಾಡಿದ್ದಾರೆ ಅಷ್ಟೇ. ಓಕೆ. ಉಪದ್ರ ಮಾಡಿ ನಮಗೆ ಈ ಥರ ನಮಗೆ ಒಂದು ಕಾರಿನ ವಿಚಾರದಲ್ಲಿ ಅವರು ಭಾರಿ ನಾವು ಸ್ವಲ್ಪ ಬಿಟ್ಟು ಬಂದವರು. ಅದರಲ್ಲಿ ಅವ್ರು ದುಡ್ಡು ತಗೊಂಡು ನೀವು ಕಾರಿಗೆ ಕೊಟ್ಟಿದ್ದೇ ಸುಳ್ಳು ದುಡ್ಡು ಅಂಥೇಳಿ ನಮ್ಮ ರೆಕಾರ್ಡೆಲ್ಲ ಮಾಡಿದ್ವಿ. ನಮಗೆ ಭಾರಿ ಉಪದ್ರ ಮಾಡಿ ಅವ್ರ ಜೊತೆ ನಾವು ಬಿಟ್ಟು ನಿಮ್ಮ ಸವಾಸೇ ಬೇಡ ಅಂಥೇಳಿ ಅಷ್ಟು ಮಾಡಿ, ಮತ್ತು ನಮ್ಮದೇ ಹಗ್ಗ ನಮ್ಮದೇ ಇದನ್ನೆಲ್ಲ ಹಾಲು ಎಲ್ಲ ತಗೊಂಡಾಗ ಅವ್ರು ಹೋಟ್ಲಲ್ಲಿ ಮಾರ್ಕೊಂಡು ಅವ್ರು ಜೀವನ ಮಾಡಿದ್ರು. ನಮಗೇನೂ ಕೊಡಲಿಲ್ಲ. ಅದರಿಂದ ಅವ್ರು ಮಟ್ಟಣ್ಣ ಇದೇ ರವಿ ಅಂತ, ರವಿ ಮತ್ತು ಅವ್ರಿಂದ ಒಂದು 3 ಜನ ಹುಡುಗರು ಬಂದಿರು. ಅವರೆಲ್ಲ ಬರೋದು, ದಿನ ಬರೋದು, ಹಾಲು ತಗೊಂಡು ಹೋಗೋದು, ನಮಗೆ ದುಡ್ಡೇ ಇಲ್ಲ. ಆ ಥರದಲ್ಲಿ ದೋಚರು ನಮ್ಮನ್ನು ಪೂರಾ ಹದಗತಿ ತಂದರು. ಯಾವಾಗ ಇದಾಗಿರುವಂಥ ಇದು ಸಾಧಾರಣವಾಗಿ ಅಂದರೆ 5-6 ವರ್ಷ ಆಯ್ತು. ನಾವು ಬಂದೆ ಇಲ್ಲಿ 10-11 ವರ್ಷ ಆಯ್ತು. ಒಂದು 5-6 ವರ್ಷ ಆಗಿರ್ಬೋದು. ಅಷ್ಟು ಅಂದ್ರೆ ನಮಗೆ ನಮ್ಮ ಕೈಲಿ ತಗೊಂಡೋಗ್ಬಿಟ್ರೆ ನಮಗೆ ಕೊಡ್ತಾ ಇಲ್ಲ ಯಾವುದು. ಆ ಥರ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ನಿಮ್ಮ ಹತ್ರ ಏನೇನು ತೊಗೊಂಡಿದ್ದಾರೆ ಅವರು? ನಮ್ಮ ಹತ್ರ ಹಾಲು ಮತ್ತು ಇಲ್ಲ ಹೋಸ್ಟಮಿ ಕಡೆತಿ ಹಗ್ಗ, ಸಬ್ಬಲ್ಲು ಎಲ್ಲ ತಗೊಂಡೋಗಿದ್ದಾರೆ. ಒಂದೂ ವಾಪಸ್ ಕೊಟ್ಟಿಲ್ಲ. ಆಮೇಲೆ ಅವ್ರ ಮನೆ ಕೆಲಸಕ್ಕೂ ನಾವು ಕೆಲಸಕ್ಕೆ ಹೋದ್ರು ನಮಗೂ ಸಂಬಳ ಇಲ್ಲ. ಈ ಥರ ನಮ್ಮನ್ನು ದೋಚಿದ್ದಾರೆ. ಯಾರು ನಿಮ್ಗೆ ಹಂಗಾರೆ ಕೆಲಸಕ್ಕೆ ಹೋಗಿ ನೀವು ಕೆಲಸ ಮಾಡಿದಂಥ ಸಂಬಳ ಕೂಡ ನಿಮಗೆ ಕೊಟ್ಟಿಲ್ಲ. ನಿಮ್ಮ ಕೆಲಸಕ್ಕೆ ಬರೋಕ್ಕೆ ಕೇಳಿದಾರೆ ಯಾರು? ಬರೋಕ್ಕೆ ಹೇಳಿದ್ರೆ ಹುಡುಗರು ಮತ್ತು ರವಿ. ಮಟ್ಟಣ್ಣ ಕರೀಲಿಲ್ಲ, ರವಿ ಅವರೆಲ್ಲ ಕರೆದ್ರು. ಹಂಗೆ ನಾವು ಕೂಲಿ ಸಿಗುತ್ತಂತ ನಾವು ಹೋಗಿದ್ವಿ. ಗಿರೀಶ್ ಮಟ್ಟಣ್ಣನವ್ರನ್ನ ನೀವು ಮೀಟ್ ಆಗಿದ್ದೀರ ಅವತ್ತಾದರೆ? ಅದ್ರ ಮೇಲೆ ನಾವು ಸುಮಾರು ಸರಿ ಮೀಟ್ ಆದು ಕೇಳ್ದು, ಏನು ರವಿ ಕೊಡ್ತಾನೆ ಕಣ ನಿಂಗೆ ಅಂತ ಹೇಳ್ಕೊಂಡು ಅದನ್ನೇ ದಬ್ಬಾಳಿಕೆ ಮಾಡ್ಕೊಂಡು ಹೋಗಿದ್ಬಿಟ್ರೆ ನಮ್ಗೇನು ಮತ್ತೆ ₹1 ಉಪಯೋಗ ಇಲ್ಲ. ಓಕೆ. ಅಂದರೆ ಗಿರೀಶ್ ಮಟ್ಟಣ್ಣನವ್ರನ್ನ ನೀವು ಭೇಟಿಯಾದ ಸಂದರ್ಭದಲ್ಲಿ ನೀವು ಕೂಲಿಗೆ ಹೋಗುವಂಥ ಮೊದಲು ಕೂಡ ಅವ್ರನ್ನ ಭೇಟಿ ಆಗಿದ್ರ ನೀವು? ಹಾಂ, ಅದ್ರ ಮೇಲೂ 1-2 ಸರಿ ಅವ್ರ ತೋಟಕ್ಕೆ ಎಲ್ಲ ಕರ್ಕೊಂಡು ನನ್ನ ಅವ್ರ ಕಾರಲ್ಲೇ ಕರ್ಕೊಂಡೆಲ್ಲ ಹೋಗಿದ್ರು. ಹೋದ್ರೆ ನಾ ಹಾಗೆ ಈಗ ಒಳ್ಳೆ ಮನುಷ್ಯರು ಕೊಡ್ತಾರೆ ಇವತ್ತೆಲ್ಲ ನಾಳೆ ಅಂತೇಳಿ ನಾವು ಯೋಚನೆ ಮಾಡಿ ಹೋಗಿದ್ವಿ. ಆದರೆ ನಮಗೆ ಅವರು ಅದ್ರ ಮೇಲೆ ಬಂದ ಮೇಲೆ ಇದನ್ನ ಥರ ಏನೋ ರಾಜ ನಾನು ಹೇಳ್ದಂಗೆ ನಾವು ಕೊಟ್ಟದ್ದೇ ದುಡ್ಡು ಅಂತ ಆ ಥರದಲ್ಲಿ ಅವರು ಸಂಭಾಷಣೆ ಹೋದರು. ಓಕೆ. ಅಂದರೆ ನೀವು ಕಾರಿನ ವಿಚಾರ ಏನು ಹೇಳಿದ್ರಿ? ಕಾರಿನ ವಿಚಾರದಲ್ಲಿ ಅಷ್ಟೇ. ಈ ಗಿರೀಶ್ ಅಣ್ಣನ ಕೇಳಿದ್ರು ಅವರು, ರವಿ ಅದು ಮಾಡಿಕೊಡ ಅಂತ. ಗಾಡಿ ಕಡೆಗೆ ಮಾಡಿಕೊಡ್ಲಿಲ್ಲ ಅಂತಾರೆ. ಮತ್ತು ಇಲ್ಲಿ ಭಾಸ್ಕರ್ ಭಟ್ ಅಂತ ಅವ್ರನ್ನ ಹಿಡ್ಕೊಂಡು ಮತ್ತೆ ಆ ರೆಕಾರ್ಡ್ ಮಾಡಿ ಅದನ್ನು ಮತ್ತೆ ನಾನು ಮತ್ತೆ ಗುಜ್ರಿಗೆ ಹಾಕಿದ್ದೆ ಆ ಕಾರನ್ನ. ಅದು ಏನೂ ಪ್ರಯೋಜನಕ್ಕೆ ಬರಲ್ಲ. ಅವರು ಬಂದು ಅವರೇ ಮತ್ತೆ ಒಂದು ಸರಿ ತಗೊಂಡೋಗಿ, ಓಪಣ್ಣ ನಿಂಗೆ ಒಳ್ಳೆ ರೀತಿಲಿ ಕಾರ್ ರೆಡಿ ಮಾಡಿಸ್ಕೊಡ್ತೀನಿ ನಾನು ಅಂತೇಳಿ ಹೇಳಿ ಗಾಡಿಯನ್ನು ಕೊಟ್ಟಿದ್ಯಾರು? ಕೊಟ್ಟಿದ್ದೆ ರವಿ. ಇಲ್ಲಿ ಅವನ ಬಾಸ್ ಇದಲ್ಲ, ಇಲ್ಲಿ ಇವನೇ ಕೊಟ್ಟಿರೋದು. ಗಿರೀಶ್ ಮಟ್ಟಣ್ಣನವರಿಂದ ನಿಮ್ಮನೆಗೆ ಏನಾರು ಯಾವ ಥರ ಬಂದಿದ್ರು ಅವರು? ಯಾರ? ಗಿರೀಶ್ ಮಟ್ಟಣ್ಣ. ಇಲ್ಲಿ ಬಂದು ಸುಮಾರು ಸರಿ ಬಂದ. ಏನು ಸುಮ್ಮನೆ ಬರ್ತಾ ಇದ್ರು? ಸುಮ್ಮನೆ ಇಲ್ಲ, ಒಂದು ವಾಕಿಂಗ್ ಅಂತೇಳಿ ಬಂದು ಹೋಗೋದು ಇದೆಲ್ಲ ಮಾಡ್ತಾಯಿದ್ರು. ಓಕೆ. ಬಂದ ಸಂದರ್ಭದಲ್ಲಿ ಏನು ಹೇಳ್ತಿದ್ರು? ಬಂದು ನೀವು ಓಪಣ ನೀನು ಏನಾದ್ರು ಪಡ್ಕೊಂಡು ನಾ ಇದ್ದೀನಿ, ನಿಂಗೆ ಯಾವ್ದು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ, ನಾವು ಜಡ್ಪಿಯಿಂದ ಮನೆ ಬೇಕಾದ್ರೂ ಕೊಡಿಸ್ತೀವಿ, ಹಾಗೆ ಹೇಗೆ ಅಂತ ಸ್ವಲ್ಪ ಬಿಲ್ಡಪ್ ಕೊಟ್ಟರು. ನಾವು ಸತ್ಯ ಅಂತ ನಂಬುದು. ಲಾಸ್ಟಿಗೆ ಬಿಲ್ಡಪ್ಪು ಇಲ್ಲ, ಮನೇನೂ ಇಲ್ಲ. ನಿಮಗೆ ವೈಯಕ್ತಿಕವಾಗಿ ನಿಮಗೆ ಗಿರೀಶ್ ಮಟ್ಟಣ್ಣನವರಿಂದ ಏನು ತೊಂದರೆ ಆಗಿದೆ? ತೊಂದರೆ ಅಂದರೆ ನಮಗಿದೆ ಇಷ್ಟೇ ಬಿಟ್ಟರೆ ಮತ್ತಿನ್ನ ಭಾರಿ ಏನೋ ಅನ್ಯಾಯ ಮಾಡಿ ನಮ್ದು ಜಾಗ ತಗೊಳಕ್ಕೇನು ಬರಲಿಲ್ಲ ಅವರು. ಆದರೆ ತಗೊಳ್ಳೋ ಮನಸ್ಸು ಇತ್ತೇನ ನಾವು ಕೊಡಲ, ಅವ್ರಿಗೆ ಅವಕಾಶ ಕೊಡಲ. ಹಾಗಾಗಿ ಸ್ವಲ್ಪ ದೂರ ಆಗಿದ್ದೀವಿ. ಸುಬ್ರಹ್ಮಣ್ಯ ಭಟ್ ಅಂತ, ಶಾಟಕ್ ಸುಬ್ಬಣ್ಣ ಅಂತ ಸಿರಿಮನೆ, ಅಲ್ಲಿ ಒಂದು ಕ್ಯಾಂಟೀನ್ ಮಾಡ್ಕೊಂಡಿದ್ದೀನಿ. ಎಷ್ಟು ವರ್ಷ? ಸುಮಾರು ಒಂದು 2012ರಿಂದ ಅಲ್ಲಿ ಕ್ಯಾಂಟೀನ್ ಮಾಡಿದ್ದೀನಿ. 12-13 ವರ್ಷದಿಂದ ಅಲ್ಲಿ ಕ್ಯಾಂಟೀನ್ ಇದೆ. ಅಲ್ಲೇ ನಾವು ಜಮೀನು, ನಾವು ಲೋಕಲ್ನವರೇ, ಇದೇ ಊರಿನವರೇ, ಸಿರಿಮನೆ ಫಾಲ್ಸಿನ ಕೆಳಭಾಗದಲ್ಲಿ ನಮ್ಮ ಮನೆ ಬರುತ್ತೆ. ಬಟ್ ಕೃಷಿ ಮೂಲ ಉದ್ಯೋಗ ಕ್ಯಾಂಟೀನ್ ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಮುಂಚೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಅಲ್ಲಿ ಸುರೇಶ್ ಭಟ್ರು, ಇನ್ನೊಂದು 2-3 ಜನ ಇಲ್ಲಿ ಶಾರದಮ್ಮ ಅಂತ ಅವ್ರದ್ದೊಂದು ಅಂಗಡಿಗಳು, ಈಗ ಒಂದು 3-4 ಅಂಗಡಿ ಇತ್ತು. ಅಂಥರದಲ್ಲಿ ಎಲ್ಲ ಒಟ್ಟಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ನಡ್ಕೊಂಡು ಹೋಗ್ತಾಯಿತ್ತು. ಈ ಇತ್ತೀಚಿನ ದಿನಗಳು ಏನಾಯಿತು ಅಂದರೆ, ಸ್ವಲ್ಪ ಹೊರಗಡೆ ಎಲ್ಲ ಜಮೀನೆಲ್ಲ ಪರ್ಚೇಸ್ ಮಾಡಿದ್ರು. ಆಮೇಲೆ ಗಿರೀಶ್ ಮಟ್ಟಣ್ಣರು ಅಂತೇಳಿ ಅವ್ರು ಪರ್ಚೇಸ್ ಮಾಡಿದ್ರು.
ಆ ಜಮೀನು ಪರ್ಚೇಸ್ ಮಾಡಿದ್ಮೇಲೆ ಅಲ್ಲಿ ಮೇಲ್ಗಡೆ ಒಂದು ಗಿರಿಜನರ ಜಾಗ ಇದೆ, ಅದ್ರ ಮೇಲೆ ಒಂದು ಹೋಮ್ ಸ್ಟೇ ಪರ್ಮಿಷನ್ ಇದೆಯಲ್ಲ ಗೊತ್ತಿಲ್ಲ, ಹೋಮ್ ಸ್ಟೇ ಟೈಪ್ ಒಂದು ಬಿಲ್ಡಿಂಗ್ ಕಟ್ಕೊಂಡು ಆಮೇಲೆ ಕೆಳಗಡೆ ಅಲ್ಲಿ ಶಾರದಮ್ಮ ಅಂತ ಒಬ್ರು ಅಂಗಡಿ ಮಾಡಿದರು. ಅವರು ಮಗನಿಗೆ ಮದುವೆ ಮತ್ತು ಹುಷಾರಿರಲಿಲ್ಲ, ಆ ಕಾರಣಕ್ಕೆ ಒಂದು ಸ್ವಲ್ಪ ದಿವಸ ನಡೆಸಿ ಅಂತ ಅವರು ಅವರಿಗೆ ಕೊಟ್ಟರು. ಮಂಜುಳಾ ಮತ್ತು ರವಿ ಅಂತಿದ್ದಾರೆ ಮಟ್ಟನ್ ಅವ್ರ ಶಿಷ್ಯ, ಅವರು ನಡೆಸಿ ಅಂತೇಳಿ ಇವ್ರು ಕೊಟ್ಟಿದ್ದರು. ಆನಂತರ ಅವ್ರು ಬಿಡಲಿಲ್ಲ. ಶಾರದಮ್ಮ ಇವತ್ತು ಬಾಡಿಗೆ ಅಂಗಡಿ ಅವ್ರದ್ದೇ ಸ್ವಸಹಾಯ ಸಂಘದಿದೆ, ಅಲ್ಲಿ ತಗೊಂಡ್ಕೊಂಡು ಅಲ್ಲಿ ಅಂಗಡಿ ಮಾಡ್ತಾಯಿದ್ದಾರೆ ಈಗ. ಬಟ್ ಇಲ್ಲಿ ಏನಾಯಿತು ಕೇಳಿದ್ರೆ ಒಂಥರ ಶಾಂತಿ ವ್ಯವಸ್ಥೆಗಳು ಚೆನ್ನಾಗಿದ್ದ ಜಾಗಕ್ಕೆ ಈಗ ಈ ಅಂಗಡಿ ಬಿಸ್ನೆಸ್ಸು ಯಾರ್ಯಾರು ಬರೋಕ್ಕೆ ಹೋಗಿ ಒಂಥರ ರೌಡಿದಮ್ಮು, ಯಾರು ಬರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಇಲ್ಲಿ ಮೂಲತಃ ಇಲ್ಲಿ ಯಾವುದೇ ರೆಸಾರ್ಟ್ ಹೋಮ್ ಸ್ಟೇಗಳನ್ನು ಆಗಕ್ಕೆ ಬಿಟ್ಟಿರಲಿಲ್ಲ. ಹಿಂದಿಂದ ಎಲ್ಲರೂ ವಿರೋಧ ಮಾಡ್ತಾಯಿದ್ರು, ಊರು ಮನೆ ಚೆನ್ನಾಗಿರುತ್ತೆ ಅಂತ. ಈಗ ಹೋಮ್ ಸ್ಟೇ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ? ಅಂದರೆ ಹೋಮ್ ಸ್ಟೇಗೆ ಯಾರು ಬರ್ತಾರೆ, ಯಾರು ಬರ್ತಾರೆ ಏನು ಅಂತ ಗೊತ್ತಾಗಲ್ಲ. ಮತ್ತು ಲೋಕಲ್ ಅವ್ರ ಬಿಸ್ನೆಸ್ಸಿಗೂ ಹೊರತಾಗ್ತಾ ಇದೆ. ಈಗ ಅದೇ ಮಂಜುಳಾ ಮತ್ತು ಶಾಂತನವ್ರ ಹೆಸರಲ್ಲಿ ರವಿ ಬಿಸ್ನೆಸ್ ಮಾಡ್ತಾ ಇರೋದು, ಅಂದರೆ ಮಟ್ಟಣ್ಣ ಅವ್ರ ಶಿಷ್ಯ. ಅವ್ರ ಜೊತೆನೇ ಇರೋನು, ಇಲ್ಲೇ ಬಂದು ಸೆಟ್ಲ್ ಆಗಿ. ಅವರು ಮಟ್ಟಣ್ಣವ್ರು ಧಾರವಾಡ ಕಡೆಯವರು ಮೂಲತಃ, ಇವರು ಆ ಕಡೆಯವರೇ, ಇಲ್ಲಿಯವರೇನಲ್ಲ. ಇಲ್ಲೇ ಐ ಡಿ ಪ್ರೂಫು ಅದು ಇದೇನೋ ಮಾಡ್ಕೊಂಡಿದ್ದಾರೆ. ಹೆಂಗೆ ಮಾಡ್ಕೊಂಡ್ರು ಏನೋ ಅನ್ನೋದು ಗೊತ್ತಿಲ್ಲ ಸರ್. ಬಟ್ಟು ಐ ಡಿ ಪ್ರೂಫ್ ಇಲ್ಲಿ ಹೋಟೆಲ್ ಐ ಡಿ ಎಲ್ಲ ಮಾಡಿಕೊಂಡು VFC ಮೆಂಬರ್ಶಿಪ್ ತೊಗೊಂಡು ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಬಟ್ ಈ ಲೋಕಲ್ ಬಿಸ್ನೆಸ್ಸಿಗೆ ಹೊಡೆತಾಗ್ತಾ ಇದೆ. ಸರ್ಕಾರ ಅಲ್ಲಿ ಅಂಗಡಿ ಮಳಿಗೆ ಮಾಡ್ತೀವಿ, ನಿಮಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದನ್ನು ಮಾಡ್ತಾ ಇಲ್ಲ. ನಾವೆಲ್ಲ ಈಗ ಬೇರೆ ಬೇರೆ ಜಾಗದಲ್ಲಿ ಬಾಡಿಗೆ ಕೊಟ್ಕೊಂಡೇ ಇರೋ ಪರಿಸ್ಥಿತಿ ಆಗಿದೆ. ಅವ್ರದ್ದು ಒಂದು ಮಾತ್ರ ಸರ್ಕಾರಿ ಜಾಗ, ಗೌರ್ಮೆಂಟ್ VFC ಜಾಗದಲ್ಲಿರೋ ಅರಣ್ಯ ಇಲಾಖೆ ಜಾಗ. ಬಟ್ ನಾವಾಗಲಿ ಶಾರದಮ್ಮ ಎಲ್ಲ ನಡೆಸ್ತಿರುವಂಥದ್ದು ಪ್ರೈವೇಟ್ ಜಾಗಗಳು, ಅಂದರೆ ಬಾಡಿಗೆ ಕೊಟ್ಕೊಂಡು ನಡೆಸ್ಬೇಕು. ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ ಗೌರ್ಮೆಂಟ್ ಜಾಗ ಆದಮೇಲೆ ಇಲ್ಲಿಗಲ್ ಅಲ್ಲ ಸರ್. ಈಗ ನಾವ್ಯಾರು ಮಾಡೋಕ್ಕೆ ಹೋದರೆ ಈ ಫಾರೆಸ್ಟ್ನವ್ರು ಕಿತ್ತಾಕ್ತಾರೆ. ಬಟ್ ಅವ್ರದ್ದೆಲ್ಲ ದೊಡ್ಡ ಮನುಷ್ಯರು, ಅದನ್ನು ಯಾರು ಅದು ಮುಟ್ಟಕ್ಕೆ ಹೋಗಲ್ಲ. ಹಾಗಾಗಿ ಅದು ಇಲ್ಲಿಗಲ್ಲೇ. ಈಗ ಗೌರ್ಮೆಂಟ್ ಜಾಗದಲ್ಲಿ ಇದೆ ಮೇಲೆ ಅದು ಇಲ್ಲಿಗಲ್ಲ. ಈಗ ಖಾಸಗಿ ಜಾಗ, ಈಗ ನಾವು ಆದರೆ ಅಲ್ಲಿ ಮೇಲೆ ಒಬ್ರು ಗಿರಿಜನರ ಜಾಗ ಅದಕ್ಕೆ ಬಾಡಿಗೆ ಕೊಟ್ಕೊಂಡು ನಡೆಸ್ತೀವಿ. ಆ ಶಾರದಮ್ಮ ಅನ್ನೋರು ಅವರು ಬೇರೆ ಜಾಗದಲ್ಲಿ ಮಾಡ್ತಿದ್ದಾರೆ, ಅವರು ಸ್ವಸಹಾಯ ಸಂಘದ್ದು. ಬಟ್ ನಾವು ಏನು ಮಾಡ್ತೀವಿ, ನಾವು ಬಾಡಿಗೆ ಕೊಟ್ಕೊಂಡಿದ್ದೀವಿ, ಅವರಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಪುಕ್ಷೇಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅರಣ್ಯ ಇಲಾಖೆ ಆಗಲಿ ರೆವಿನ್ಯೂ ಆಗಲಿ ಯಾರು ಏನೋ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮಗೆ ಹೋಮ್ ಸ್ಟೇ ಆದ ನಂತರ ಪ್ರಾಬ್ಲಮ್. ಹಾಂ, ಅಲ್ಲೇ ಅದೇ ಅವ್ರು ಬಂದಮೇಲೆ ಇವೆಲ್ಲ ಸಮಸ್ಯೆಗಳು ಶುರುವಾಗಿದೆ. ಅಲ್ಲಿವರೆಗೆ ನಾವು ಲೋಕಲ್ನವ್ರು ಒಂಥರ ಅಂಡರ್ಸ್ಟ್ಯಾಂಡಿಂಗ್ ನಡ್ಕೊಂಡು ಹೋಗ್ತಾ ಇತ್ತು. ಅವು ಶಾರದಮ್ಮ ಇದ್ರು, ಇನ್ನೊಂದು 3-4 ಜನ, ಒಂದು 5-6 ಮಾತಾಡ್ಸೋ ಕೆಲಸ ಮಾಡಿದ್ರೆ ನೀವು. ನಾವು ಅದು ಮಾತಾಡ್ಸೋಕ್ಕಾಗಲ್ಲ. ಅವ್ರು ಮಾತಾಡ್ಸೋಕೆ ಹೋದರೆ ಏನೇನು ಅವ್ರದ್ದು ಪದಗಳು ನಮ್ಗೆ ಹಿಡಿಸಲ್ಲ. ನಾವು ಮಲೆನಾಡವರು, ಶಾಂತಪ್ರಿಯರು, ಅವ್ರು ಬಯಸಿದ ಭಾಷೆ, ಆ ಲ್ಯಾಂಗ್ವೇಜ್ ನಮಗಾಗಲ್ಲ. ನಾವು ಆ ವಿಷಯಕ್ಕೆ ಮಾತಾಡೋಕ್ಕಾಗಲ್ಲ, ಮಾತಾಡೋಕ್ಕೆ ಹೋಗಲಿಲ್ಲ. ಹಿಂದೆ ಶಾಲೆ ಹತ್ರ ಒಂದು ಶಾಲವನ ಇತ್ತು, ಅದ್ರದ್ದೆಲ್ಲ ಅಕೇಶಿ ಮರ ಎಲ್ಲ ಕಟ್ ಮಾಡಿ ಎಲ್ಲ ಮಾಡಿದಾಗ ಸ್ವಲ್ಪ ಗಲಾಟೆ ಘರ್ಷಣೆಗಳೆಲ್ಲ ಆಗಿತ್ತು. ಆನಂತರ ಸಣ್ಣಕ್ಕೊಂದು ಕೇಸ್ ಅಂತ ಆಯಿತು, ಅದಲ್ಲೇ ಬಗೆಹರಿತ್ತು. ಅದು ಕೇಸೇನು FIR ಆಗಿರಲಿಲ್ಲ. ಬಟ್ ಮರ ಎಲ್ಲ ಕಡ್ದು ಕ್ಲೀನ್ ಮಾಡಿ ಅಂತೂ ಏನೂ ಉಳಿದಿಲ್ಲ ಅಲ್ಲಿ. ಆ ಥರ ಮಾಡ್ಕೊಂಡು ಅಲ್ಲಿ ಹೋಮ್ ಸ್ಟೇ ಅಂಗಳೆಲ್ಲ ಇದೆಯಲ್ಲ, ಅಲ್ಲಿ ಶಾಲವನ ಅಕೇಶಿಯ ಮರಗಳು ನೆಟ್ಟಿದ್ದು. ಅಂದರೆ ಊರಿನವರು, ಈಗ ಅದೇನು ರೆಕಾರ್ಡೆಡ್ ಪ್ಲಾಂಟೇಶನ್ ಅಲ್ಲ, ಬಟ್ ಊರವರೆಲ್ಲ ಸೇರಿಬಿಟ್ಟು ನೆಟ್ಟಿದ್ದು. ಆ ಶಾಲೆ ಹಿಂಭಾಗ ಏನಿದೆ ಅದೇ ಥರದ್ದೇ ಪ್ಲಾಂಟೇಶನ್ ಎದುರುಗಡೆನೇ ಇತ್ತು. ಅದನ್ನೆಲ್ಲ ಕಟ್ ಮಾಡಿ ಬಿದಿರೆಲ್ಲ ಸೌರಿ ಕಾಡೆಲ್ಲ ಇದು ಮಾಡಿಬಿಟ್ಟು ಅಲ್ಲಿ ಹೋಮ್ ಸ್ಟೇ ಇದನ್ನೆಲ್ಲ ಮಾಡಿಕೊಂಡ್ರು. ಡಾಕ್ಯುಮೆಂಟ್ಸ್ ಏನಿದೆ ಅನ್ನೋದು ನಮಗೂ ಅಷ್ಟು ಐಡಿಯಾ ಇಲ್ಲ. ಅಂತ ಒಂದು ಅಸೆಸ್ಮೆಂಟ್ ಇರ್ಬೋದು, ಅದಕ್ಕೆ ಹಕ್ಕುಪತ್ರ ಇರ್ಬೋದು. ಅದು 60-40 ಏನೋ ಇದೆ. ಅಲ್ಲಿ 8 ಸೈಟ್ ಇತ್ತಲ್ಲಿ ಟೋಟಲಿ. ಹಳೆ ದಾಖಲೆಗಳೇನೋ ಇದೆ, ಅದು ಹಕ್ಕುಪತ್ರ ಕೊಟ್ಟಿದ್ರು. ಅದರೊಳಗೆ 3 ಜನ ಇದ್ದಾರೆ. ಯಾರು ಜಾಗ ಅದು? ಯಾವುದು ಹೋಮ್ ಸ್ಟೇ ಮಾಡಿರೋದು ಅದೇ ಶಾಂತಮ್ಮ ಅಂತ ಹೇಳ್ತಾರೆ, ಅವ್ರ ಫ್ಯಾಮಿಲಿ ಅದು ಟ್ರೈಬಲ್ಸ್. ಅಲ್ಲಿ ಗಿಡ್ಗೌಡ ಮಂಜುಗೌಡ ಅಂತೇಳಿ ಅವ್ರಿಗೆ ಶಾಂಕ್ಷನ್ ಆಗಿದ್ದು ಹಕ್ಕುಪತ್ರ. ಅದು ಅವರಿಗೆ ಸೇಲ್ ಮಾಡಿರುವಂಥದ್ದು ಏನು? ಸೇಲ್ ಮಾಡಿದಾರೋ ವಹಿಸ್ಕೊಂಡಿದಾರೋ ಗೊತ್ತಿಲ್ಲ ಸರ್. ಬಟ್ ನಡೆಸ್ತಾ ಇರೋದು ಅವರೇ ಹೋಮ್ ಸ್ಟೇ. ಇವರು ಶಾಂತನೂ ಹೋಗ್ತಾ ಇರ್ತಾರೆ, ರವಿನೂ ಹೋಗ್ತಾ ಇರ್ತಾರೆ. ಬಂದಾಗ ಕಸ್ಟಮರ್ಸ್ ಬರೋದು ಕಡಿಮೆ ಇದೆ, ಬಟ್ ಇವರಿಗೊಂದು ಜಾಗ ಮಾಡ್ಕೊಂಡಿದ್ದಾರೆ. ಅವರಿಂದ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಅಂದರೆ ಒಂದು ಟೈಮಲ್ಲಿ ಭಾಳ ಸಮಸ್ಯೆನೇ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅವರು ಹೊರಗಡೆ ಇದ್ದಾರೆ, ಇವರು ಅತ್ಲಾಗಿ ಇವ್ರ ಪಾಡಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ಒಂದು ಲೆವೆಲಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ನನ್ನ ಹೆಸರು ಸೀತಾಲಕ್ಷ್ಮಿ ಅಂತ. ನಮ್ಮ ಮನೆಯವರ ಹೆಸರು ರಾಮಮೂರ್ತಿ CM ಅಂತ. ಅವರು ರವಿ ಅವರು ನಮ್ಮ ಮನೆಯವ್ರನ್ನ ಅರ್ಶಿಣಮಕ್ಕಿ ಅಂತ ಅಲ್ಲಿ ಕರ್ಕೊಂಡೋಗಿ, ಯಾರ ಮನೆಗೆ? ಅರ್ಶಿಣಮಕ್ಕಿ ಶಾಂತಲಕ್ಷ್ಮಿ ಮಂಜುಳಾ ಅಂತೆಲ್ಲ ಇದ್ದಾರೆ, ಅವ್ರ ಮನೆ ಕರ್ಕೊಂಡೋಗಿ, ಅವ್ರ ಮನೆ ಹಿಂಬದಿ ಒಂದು ಮರ ಇದೆ, ನಂದಿ ಮರ ಇತ್ತು. ಅದನ್ನು ಹೆರೆ ತೆಗಿಯೋಕೆ ಹೇಳಿದ್ರಂತೆ. 2-3 ಹೆರೆ ತೆಗಿಯೋಷ್ಟೊತ್ತಿಗೆ ಮರದಿಂದ ಬಿದ್ದಾರೆ. ಬಿದ್ದಾದ್ಮೇಲೆ ನಮಗೆ ತಿಳಿಸ್ಲೇ ಇಲ್ಲ, ಹೇಳಲೇ ಇಲ್ಲ. ಅಷ್ಟೊತ್ತಿಗೆ ಶಾಂತಲಕ್ಷ್ಮಿ ನಮ್ಮ ಮನೆಗೆ ಬಂದು ಅಷ್ಟೊತ್ತಿಗೆ ಶೃಂಗೇರಿ ಗೌರ್ಮೆಂಟ್ ಆಸ್ಪತ್ರೆಗೆ ನಮಗೆ ಹೇಳ್ದೇನೆ ತಗೊಂಡೋಗ್ಯಾರೆ ಮರದಿಂದ ಬಿದ್ದವ್ರನ್ನ. ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅರ್ಶಿಣಮಕ್ಕಿ ಶಾಂತಲಕ್ಷ್ಮಿ ನಮ್ಮ ಮನೆಗೆ ಬಂದು, ನಿಮ್ಮ ಮನೆಯವರು ಹಿಂಗೆ ಇದು ಮಟ್ಟಣ್ಣನವರು, ಗಿರೀಶ್ ಮಟ್ಟಣ್ಣವರು ತೋಟದಲ್ಲಿ ಸಂಕದಿಂದ ಬಿದ್ದಾರೆ. ಅಂದ್ರೆ ಸ್ವಲ್ಪ ಪೆಟ್ಟಾಗಿದೆ, ಜಾಸ್ತಿ ಏನು ಪೆಟ್ಟಾಗಿಲ್ಲ. ಮನೆಯವರು ಗಿರೀಶ್ ಮಟ್ಟಣ್ಣನವ್ರ ತೋಟ ಕೆಲಸಕ್ಕೆ ಹೋಗಿದ್ದು ಅರ್ಶಿಣಮಕ್ಕಿಗೆ ಬಿದ್ದಿದ್ದು ಇವ್ರ ತೋಟದಲ್ಲಿ ಅಂತ ಸುಳ್ಳು ಹೇಳಿದ್ ನಮಗೆ. ಸುಳ್ಳು ಹೇಳಿ ನೀನು ಬರಬೇಕಂತೆ ಗೌರ್ಮೆಂಟ್ ಆಸ್ಪತ್ರೆಗೆ, ನಿಮ್ಮ ಮನೆಯವರು ಹೇಳಿದ್ದಾರೆ ಅಂತ ಹೇಳಿ ಅರ್ಶಿಣಮಕ್ಕಿ ಶಾಂತಲಕ್ಷ್ಮಿ ಬಂದು ಹೇಳಿದ್ದು.
ನಾನು ಸ್ವಲ್ಪ ಪೆಟ್ಟಾಗಿರ್ಬೋದೇನು ನೋಡೋಣ ಅಂತ ಹೋಗ್ತೀನಿ. ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ ಅಲ್ಲಿ. ಹಾಂ ಅವರು ಏನು ಹೇಳಲಿಲ್ಲ, ಪ್ರಜ್ಞೆನೇ ಇರಲಿಲ್ಲ, ಅವರು ಬಿದ್ದಿದ್ದೇ ಗೊತ್ತಿಲ್ಲಂತೆ. ಅಲ್ಲಿ ಸ್ಕ್ಯಾನಿಂಗ್ ಏನು ಇರಲಿಲ್ಲ, ಸಣ್ಣಕ್ಕೇನೋ ಮಾಡ್ಯಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಸೀದಾ ಹೊರಗಡೆ ದೊಡ್ಡ ಆಸ್ಪತ್ರೆಗೆ ಯಾವ್ದೋ ಕರ್ಕೊಂಡು ಹೋಗಿ ಅಂದಾರೆ. ಇವ್ರು ಎಂತ ಮಾಡಿದ್ರು ಅಂದರೆ ರವಿಯವರು ಸೀದಾ ವೆನ್ಲಾಕ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಯಿತು. ಸ್ವಲ್ಪ ಅಂದರೆ ಮೇಲ್ಗಡೆ ಏನೂ ಕಾಣ್ತಿರ್ಲಿಲ್ಲ, ಒಳಗಡೆಯಿಂದ ಬೆನ್ಮೂಳೆ ಕಟ್ಟಾಗಿತ್ತು. ಅಲ್ಲಿ ಹೋಗಿ ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ, 1 ವಾರ ಆಗಿತ್ತು ಪ್ರಜ್ಞೆ ಬರೋದು. ಆಮೇಲೆ ಪ್ರಜ್ಞೆ ಬಂದಾದಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರು. ಅವಾಗ ಕೊರೋನಾ ಟೈಮ್ ಬೇರೆ. ಅವ್ರು ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರು. ಇವರು ರವಿಯನ್ ಸೀದಾ ಶಾಂತಲಕ್ಷ್ಮಿಯವರು ವಾಪಸ್ ಕರ್ಸ್ಕೊಂಡ್ರು. ಅಲ್ಲಿ ನಾನು ಒಬ್ಬಳೇ, ನಂಗೆ ಮಂಗಳೂರು ಅಂದ್ರೇ ಗೊತ್ತಿಲ್ಲ, ಇಲ್ಲಿ ಹಳ್ಳಿಯಲ್ಲಿ ಇದ್ದವ್ರು ನಾವು. ಅದು ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಆ ಕೊರೋನಾ ಟೈಮಲ್ಲಿ ಯಾರನ್ನಾರು ಬರೋಕ್ಕೆ ಕೇಳೋಣ ಅಂದ್ರೆ ಅಲ್ಲಿ ಯಾರನ್ನೂ ಬರೋಕ್ಕೂ ಬಿಡ್ತಿರಲಿಲ್ಲ ಕೊರೋನಾ ಟೈಮ್ ಆದ್ದರಿಂದ. ಹಾಗಾಗಿ ಮತ್ತೆ ಸ್ಕ್ಯಾನಿಂಗ್ ಆಯಿತು. ಮತ್ತು ಅಲ್ಲಿ ಹೇಳಿದ್ರು ಹಿಂಗಾಯಿತು, ಬೆನ್ಮೂಳೆ ಕಟ್ಟಾಗಿದೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಇದು ಶಾಂತಲಕ್ಷ್ಮಿ ರವಿಯನ್ನು ಕರ್ಸ್ಕೊಂಡು ಇಲ್ಲಿ ಮರ ಎಲ್ಲ ಕರ್ಸಿದ್ದಾರೆ, ನಂದಿ ಮರನ. ಮರ ಎಲ್ಲ ಕರ್ಸಿ ಗೊತ್ತಿಲ್ದಿದ್ದಂಗೆ ಎಲ್ಲ ಮುಚ್ಚಿ ಹಾಕಿಟ್ಟಾರೆ. ಹಾಂ, ನಮಗೆ ವಿಷಯ ಇವ್ರಿಗೆ ಪ್ರಜ್ಞೆ ಬಂದಾದ್ಮೇಲೆ ಗೊತ್ತಾಗಿದ್ದು ನಮಗೆ. ಮರದಿಂದ ನಾನು ಹಿಂಗೆ ಹೋಗಿದ್ದೆ, ಕೆಲಸ ಹೇಳಿದ್ರು, ಮರ 10 ಕಡೆ ಕೇಳಿದ್ರು. ನಾನು 10 ಕಡೆ ಅಷ್ಟೊತ್ತಿಗೆ ಹಿಂಗೆ ಬಿದ್ಮೇಲೆ ನಂಗೆ ಎಂತಂತಾನೆ ಗೊತ್ತಿಲ್ಲ ಅಂತ, ಹಿಂಗೆ ಆಗಿದೆಯೇನೋ ಅಂತ ಕಾಲೆಲ್ಲ ಮುಟ್ಟು ನೋಡ್ಕೊತಾರೆ, ಎಂತ ಇಲ್ಲ. ಆಮೇಲೆ ಡಾಕ್ಟ್ರ್ ಹೇಳಿದ್ರು ಹಿಂಗೆ ಆಗಿದೆ ಅಮ್ಮ ಅಂತ. ಮತ್ತೆ ಒಂದು 4-5 ದಿನ ಬಂದು ಗಿರೀಶ್ ಮಠಣ್ಣ ಸರ್ ಬಂದು ಇನ್ನೊಬ್ಬ ಇದ್ದಾನೆ ದಾಮೋದರ್ ಅಂತ, ನಮ್ಮ ರಿಲೇಷನ್ ಮುಂಡ್ಗಾರ್ ಅಂತ, ಅಲ್ಲಿ ಅವನಿಬ್ಬರನ್ನ ಕರ್ಕೊಂಡೋಗಿ ಒಂದು ಕಡೆ ಕೂರಿಸ್ಕೊಂಡು, ನೀವು ಕಂಪ್ಲೇಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನಾವೆಲ್ಲ ನೋಡ್ಕೊತೀವಿ, ಅವನು ಡಾಕ್ಟ್ರ್ ಸರ್ಜನ್ ಹತ್ರ ಮಾತಾಡ್ತೀವಿ, ನಿಮಗೆ ಹೆಂಗಾದ್ರೂ ಒಂದು ಗಟ್ಟಿ ಮಾಡಿ ಕೂರಿಸ್ತೀವಿ ನಿಮ್ಮ ಎದುರುಗಡೆ. ಗಿರೀಶ್ ಮಠಣ್ಣ. ಎಲ್ಲಿ ಹೇಳಿದ್ದು? ಮಂಗಳೂರಲ್ಲಿ. ಯಾವ ಆಸ್ಪತ್ರೆ? ಆಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆ ಸರ್. ಹಾಂ. ಯಾವ ಟೈಮಲ್ಲಿ ಆಗಿರುವಂಥದ್ದು? ಅದು 2021 ಇಸ್ವಿಲಿ. ಹಾಂ ಹಾಂ, ಮಾರ್ಚ್ 29, 2021ರಲ್ಲಿ ಹೇಳಿದ್ದು. ಹೀಗೆ ಕಂಪ್ಲೇಂಟ್ ಒಂದು ಮಾಡಬೇಡಿ, ನಾವು ನೋಡ್ಕೊತೀವಿ, ಡಾಕ್ಟ್ರ್ ಸರ್ಜನ್ ಹತ್ರ ಮತ್ತು ನಿಮ್ಗೆ ಗಟ್ಟಿ ಮಾಡಿ ಕೂರ್ಸೋಂಗೆ ಮಾಡ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಅವನಿಗೆ ನಡಿಗ್ಲಿಕ್ಕೆ ಆಗದಿದ್ರೆ ಒಂದು ಅಂಗಡಿ ನಾವು ಇಲ್ಲಿ ಹಾಕ್ಕೊಡ್ತೀವಿ. ಆಮೇಲಿಂದ ಹುಡುಗರಿಗೆ ಎಜುಕೇಷನ್ ಆಗಲಿ, ಮನೇಲಿ ಕಷ್ಟ ಆದರೆ ಎಲ್ಲ ನೋಡ್ಕೊತೀವಿ ಅಂತೆಲ್ಲ ಹೇಳಿದ್ರು. ಆದರೆ ಇವತ್ತಿಗೂ ಒಂದು ಮಾತಾಡ್ಸಲ್ಲ ಬಂದು ನಾವು ಮಕ್ಕಳನ್ನ. ಅಲ್ಲಿ ಆಸ್ಪತ್ರೆಯಲ್ಲಿ ಬಂದು ಹೇಳೋದಂತ ಗಿರೀಶ್ ಮಠಣ್ಣನವರು ಮುಂದೆ ಅವತ್ತಾರು ನಿಮ್ಮನ್ನ ಮೀಟ್ ಆಗಿದ್ದಾರೆ ಸರ್. ನಾನು ತುಂಬ ಸರಿ ಕೇಳಿದ್ದೀನಿ ಸರ್, ನೀವು ಅವಾಗ ಕಂಪ್ಲೇಂಟ್ ಮಾಡಬೇಡಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ನಾನೀಗ ವಯಸ್ಸಾದ ಅತ್ತೆ ಇಟ್ಕೊಂಡು ಒಂದು ಹುಡುಗಿ, ಇವನೊಬ್ಬ ಮಗ, ನಾನೊಬ್ಳೆ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಿರೋ ಸರ್. ಹುಡುಗರನ್ನ ನೋಡ್ಕೊಬೇಕು, ಮನೇನ ನೋಡ್ಕೊಬೇಕು, ಎಜುಕೇಷನ್ ಎಲ್ಲ ನೋಡ್ಕೊಬೇಕು. ಅವಳನ್ನು ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ ಶೃಂಗೇರಿಯಲ್ಲಿ. ಎಲ್ಲರೂ ಹಿಂಗೆ ಆಗುತ್ತೆ ಸರ್. ಅವ್ರು ಹೇಳಿದ್ರು, ಇಲ್ಲ ನಾವು ಕೆಲಸ ಕೊಡ್ತೀವಿ ಬನ್ನಿ, ಸಂಬಳ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ನಾವು ಬರಲ್ಲ, ಗಿರೀಶ್ ಮಠಣ್ಣ ಸರ್ ಹೇಳಿದ್ರು, ಬನ್ನಿ ಅಂತ. ಇಲ್ಲ ನಾವು ಬರಲ್ಲ ಅಂತ ಹೇಳಿದೆ. ಮತ್ತೇನು ಹೆಲ್ಪ್ ಮಾಡಿಲ್ಲ ಸರ್ ನಮಗೆ. ಒಂದು ಆಸ್ಪತ್ರೆಯಲ್ಲಿರುವಾಗ ಒಂದು 25-35 ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಅಮೌಂಟ್ ಅಷ್ಟೇ. ಅದು ತುಂಬ ಖರ್ಚಾಗಿದೆ ಅಲ್ಲಿ ಅಮೌಂಟ್ ಎಲ್ಲ. ತುಂಬ ಕಷ್ಟಪಟ್ಟು. ನಿಮ್ಮ ಮನೆಯವರು ಯಾವಾಗ ಡೆತ್ ಆಗಿರುವಂಥದ್ದು? ಡೆತ್ ಆಗಿದ್ದು 2022 ಇಸ್ವಿಲಿ. 1 ವರ್ಷ ಇದ್ರು. ಸರ್ಟಿಫಿಕೇಟ್ ಎಲ್ಲ ಇದೆ ಸರ್ ಇಲ್ಲಿ. ಹೌದಾ? ಹಾಂ. ಓಕೆ. ಆ ನಂತರದಲ್ಲಿ ಡೆತ್ ಆದ ಸಂದರ್ಭದಲ್ಲಿ ಏನಾದ್ರು ಗಿರೀಶ್ ಮಠಣ್ಣನವರು ಬಂದಿದ್ರಾ? ಹಾಂ, ಡೆತ್ ಆದ ದಿನಾನೇ ಬಂದಿದ್ರು ಸರ್. ಹಾಗೆ ಏನು ಹೇಳಿದ್ರು ಅವರು? ಅವಾಗ ಏನು ಹೇಳಿಲ್ಲ, ಹೆಲ್ಪ್ ಮಾಡ್ತೀವಿ ಅಂದರೆ ಇಲ್ಲಿ ಅಂಗಡಿ ಮಳಿಗೆ ಓಪನ್ ಆದಾಗ ಬೇಕಾದ್ರೆ ಒಂದು ಅಂಗಡಿ ಕೊಡ್ಸೋಣ ಅಂತ ಹೇಳಿದ್ರು. ಅದು ಇನ್ನೂ ಓಪನ್ ಆಗಿಲ್ಲ. ಆದರೆ ಸರ್ ಅದು ನಮಗೆಲ್ಲ ಓಪನ್ ಇದು ಮಾಡೋಕ್ಕಾಗೋದು ಇಲ್ಲ. ಓಕೆ. ಅಂದರೆ ನಂತರ ದಿನಗಳಲ್ಲಿ ಯಾವತ್ತರ ಭೇಟಿ ಆಗಿದ್ರೆ ಒಂದು ರೀಸೆಂಟಾಗಿ, ಅಂದರೆ ಈಗ ಒಂದು ಕೆಲವು ತಿಂಗಳ ಅಂತರದಲ್ಲಿ ಏನಾದ್ರು ಮೀಟ್? ಹಾಂ, ಮೀಟು ಅಂದರೆ ಒಂದು ಮೇ ತಿಂಗಳು ಅಲ್ಲ, ನವಂಬರ್ ಟೈಮಲ್ಲೇ ಆಗಿದ್ರು ಸರ್ ಮೀಟ್ ಆಗಿ. ಸರ್ ನಾನು ಅವಾಗ ಮತ್ತೆ ಕೇಳಿದೆ, ಸರ್ ಹಿಂಗೆ ಏನಾರು ಹೆಲ್ಪ್ ಮಾಡ್ತೀವಿ ಅಂದ್ರಲ್ಲ, ಮತ್ತೆ ಏನು ಮಾಡ್ತಿಲ್ವಲ್ಲ, ನಾವು ಹಿಂಗೆ ಕಷ್ಟದಲ್ಲಿ ಇದ್ದೀವಿ ಅಂದೆ. ಅದಕ್ಕೆ ಈಗ ನೀವೇನು ಕೆಲ್ಸಕ್ಕೆ ಬರ್ತಿಲ್ವಲ್ಲ ನಮ್ಮಲ್ಲಿಗೆ, ನೀವು ಸ್ಕೂಲಿಗೆ ಹೋಗ್ತಿದ್ದೀರಲ್ಲ ಅಂತೆಲ್ಲ ಹೇಳಿದ್ರು. ಮತ್ತೇನು ಹೇಳಿಲ್ಲ ಸರ್. ನೀವು ಆಮೇಲೆ ಏನಾದರೂ ದೂರು ಕೊಡುವಂಥ ಕೆಲಸ ಏನಾದರೂ ಮಾಡಿದ್ರಾ? ಇಲ್ಲ ಸರ್, ಮತ್ತೇನು ಮಾಡಿಲ್ಲ. ಅಂದರೆ ನಮಗೆ ಅವ್ರು ಸ್ವಲ್ಪ ರಾಜಕೀಯದ ಕಾಂಟ್ಯಾಕ್ಟ್ ಎಲ್ಲ ಇತ್ತಲ್ಲ, ನಾವು ಬೇರೆ ಮನೇಲಿ ಯಾರೂ ಇಲ್ಲ, ಹಂಗೆ ಮತ್ತೆ ಸುಮ್ಮನೆ ಏನಕ್ಕೆ ಅಂತ ಹೇಳ್ಕೊಂಡು ಸುಮ್ಮನೆ ಆದ್ವಿ ಸರ್. ಹೆದರ್ಕೊಂಡ್ರೆ ನೀವು? ಹೆದರ್ಕೊಂಡ್ರನಿಗಿಂತ ಅವ್ರೇನಾದ್ರು ಬೇರೆಯವ್ರ ಮೂಲಕ ಹೆದರಿಸೋ ಕೆಲಸ ಏನಾದರೂ ಆಗಿತ್ತಾ?
ಹೆದ್ರು ಕೆಲಸ ಅಂದರೆ ಸ್ವಲ್ಪ ಏನಾದ್ರು ಮಾಡ್ತಾರೆ ರಾಜಕೀಯದವರು, ಅಂದರೆ ನಮಗೆಲ್ಲ ಹೆಚ್ಚು ತಿಳುವಳಿಕೆ ಅದು ಇರಲ್ವಲ್ಲ ಸರ್. ಅವ್ರಂದ್ರೆ ಹೊರಗಡೆ ಕಾಂಟ್ಯಾಕ್ಟ್ ಇರೋರು ರಾಜಕೀಯದವರಲ್ಲ ಸರ್. ಅಂದರೆ ನಿಮ್ಗೆ ಯಾವ್ದಾದ್ರು ಒಂದು ಫೋನ್ ಮಾಡೋ ಮೂಲಕ ಅಥವಾ ನಿಮ್ಮ ಮನೆಗೆ ಬಂದೇನೋ ಧಮಕಿ ಹಾಕೋದಾಗಿರ್ಬೋದು ಅಥವಾ ಬೇರೆ ಬೇರೆ ಘಟನೆಗಳೇನಾದರೂ ನಡೆದಿದೆಯಾ? ಅಂಥ ಘಟನೆ ಏನು ಮಾಡಿಲ್ಲ ಇಷ್ಟ ತನಕ. ಹಾಂ, ಆ ರೀತಿ ಯಾವುದು ತೊಂದರೆ ಕೊಟ್ಟಿಲ್ಲ? ತೊಂದರೆ ಕೊಟ್ಟಿಲ್ಲ. ಈಗ ನೀವೇನು ಹೇಳ್ತೀರಾ ಅವರಿಗೆ? ಅವರು ಹೇಳಿ ಅಂದರೆ ಕಂಪ್ಲೇಂಟ್ ಮಾಡಬೇಡ, ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ನಮಗೀಗ ವಯಸ್ಸಾದ ಅತ್ತೆ ಒಬ್ರು ಇಟ್ಕೊಂಡಿದ್ದೀವಿ, ಮತ್ತು ಇಬ್ಬರು ಮಕ್ಕಳನ್ನು ಓದ್ಸೋಕೆ ತುಂಬ ಕಷ್ಟ ಆಗುತ್ತೆ. ಮನೆ ಬಗ್ಗೆ ಎಲ್ಲ ಮನೆ ಒಂದಿದೆ, ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಸರ್. ಮಳೆಗಾಲದಲ್ಲೆಲ್ಲ ತುಂಬ ಸೋರೋದು ಮತ್ತು ಹಂಚೆಲ್ಲ ಸರಿ ಇಲ್ಲ. ಇದಕ್ಕೆಲ್ಲ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ಒಳ್ಳೇದಿತ್ತು ಅಂತ ನಾವು ಹೇಳ್ತೀನಿ. ಏನು ಸಿರಿಮನೆಯಲ್ಲಿ ಸಿರಿಮನೆ ಶೃಂಗೇರಿಯ ಕಿಗ್ಗಾಲ್ ಸಮೀಪದಲ್ಲಿರುವಂಥ ಸಿರಿಮನೆಯಲ್ಲಿರುವಂಥ ಕೆಲ ಅಲ್ಲಿನ ಅಂಗಡಿಯವರಿಗಾಗಿರ್ಬೋದು, ಅಲ್ಲಿರುವಂಥ ಸುತ್ತಮುತ್ತ ಕೆಲವರಿಗೆ ಅಲ್ಲಿನ ಖಾಸಗಿ ವ್ಯಕ್ತಿಗಳಿಂದ ತೊಂದರೆ ಆಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದು ಕುರಿತಾಗಿ ಮಾತನಾಡಲು ಅಲ್ಲಿನ ಸ್ಥಳೀಯರು ಹಾಗೂ ಈಗ ಶೃಂಗೇರಿಯಲ್ಲಿರುವಂಥ ಹಿಂದಿನ ಜನಪ್ರತಿನಿಧಿಯೂ ಆಗಿರುವಂಥ ಶ್ರೀಯುತ ನೂತನ್ ಕುಮಾರ್ ಅವರಿದ್ದಾರೆ. ನೂತನ್ ಕುಮಾರ್ ಅವರೇ, ಅಲ್ಲಿರುವಂಥ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ, ಅಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳಿಂದ ತೊಂದರೆ ಆಗ್ತಾ ಇದೆ ಅನ್ನೋ ಆರೋಪವನ್ನು ಮಾಡ್ತಾರೆ. ಏನಾಗ್ತಾ ಇದೆ ಸಿರಿಮನೆಯಲ್ಲಿ? ಈಗ ಎಲ್ಲದಕ್ಕೂ ಮೊದಲಾಗಿ ಇದು ನೀವು ಅಚಾನಕ್ಕಾಗಿ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ನೀವು ಇಲ್ಲಿ ಸಿಕ್ಕಿದ್ರಿ, ಈ ಕ್ವಶನ್ ಕೇಳ್ತಾ ಇದ್ದೀರಿ. ಈಗ ಏನು ನೀವು ಹೇಳ್ತಾ ಇರೋದು, ಅಲ್ಲಿ ಏನು ಒಂದು ಹೋಮ್ ಸ್ಟೇ ಗಿರೀಶ್ ಮಟ್ಟಣ್ಣವ್ರು ನಡೆಸ್ತಾ ಇದ್ದಾರೆ ಅದನ್ನು ಕೇಳ್ತಿದ್ದೀರಿ ಅಂತ ನಂಗೆ ಅನಿಸ್ತು ಅಲ್ವಾ? ಈಗ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ, ಗಿರೀಶ್ ಮಟ್ಟಣ್ಣನವರು ನಮಗೆಲ್ಲ ಹೆಂಗೆ ಪರಿಚಯ ಅಂತಂದರೆ, ಫಸ್ಟ್ ಆಫ್ ಆಲ್ ಅವರು ಈ ವಿಧಾನಸೌಧ ಇದಕ್ಕೆ ಎಲ್ಲೆಚ್ಚಿಗೆ ಬಾಂಬ್ ಬಿಟ್ಟರು ಅಂತಕ್ಕಂಥ ಗಿರೀಶ್ ಮಟ್ಟಣ್ಣ ಒಬ್ಬ ಸ್ವಲ್ಪ ಬಾಂಬ್ ಬಿಟ್ಟರು ಅಂತಕ್ಕಂಥದ್ದು ನಮಗೆಲ್ಲ ಫಸ್ಟ್ ಅದನ್ನು ನಾವು ಮೀಡಿಯಾ ಮುಖಾಂತರ ನೋಡಿದಾಗ ಪರಿಚಯ ಆದರು. ಆ ನಂತರದ ಒಂದಷ್ಟು ದಿನಗಳಲ್ಲಿ ಇಲ್ಲೇ ನಮ್ಮದು ವಾಸ ಇಲ್ಲೇ ಕೋಗೋಡ್ ಅಂತ ನಮ್ಮನೆ. ಆ ಕೋಗೋಡಿನ ಪಕ್ಕದಲ್ಲಿ ಕುಡಿಗೆ ಮನೆ ಅಂತಿದೆ, ಅಲ್ಲಿ ಜಮೀನು ತಗೊಂಡ್ರು ಗಿರೀಶ್ ಮಟ್ಟಣ್ಣನವರು ಅಂತ. ಅದೊಂದು ದೊಡ್ಡ ಸುದ್ದಿನೇ ಆಯ್ತು ನಮ್ಮೂರಲ್ಲೆಲ್ಲ, ಗಿರೀಶ್ ಮಟ್ಟಣ್ಣವ್ರು ಬಂದು ಜಮೀನು ತಗೊಂಡ್ರು ಅಂತೇಳಿ. ಆ ನಂತರದಲ್ಲಿ ಅವರು ಜಮೀನು ತಗೊಂಡ್ರು, ನನಗೂ ಹಿಂಗೆ ಪರಿಚಯ. ನಾನು ಆಗ ಈ ಭಾಗ ತಾಲೂಕ್ ಪಂಚಾಯತ್ ಸದಸ್ಯರು ಇದ್ದೆ. ನೀವು ಸದಸ್ಯರಿದ್ದ ಸಂದರ್ಭದಲ್ಲಿ ಅವರು ಈ ಭಾಗದಲ್ಲಿ ಅಂದರೆ ಒಂದು 7-8 ವರ್ಷಗಳ ಹಿಂದೆ ತಗೊಂಡಿರುವಂಥ? ಹೌದು, ಒಂದು 8-10 ವರ್ಷದ ಹಿಂದೆ ತಗೊಂಡು ಮತ್ತೆ ಅವರು ನನಗೂ ಪರಿಚಯ ಆಗ್ತಾರೆ. ಹೇಗೆ ಬಂದು, ನೀವು ಈ ಭಾಗದ ನಾಯಕರು ಇದ್ದೀರಿ, ನಾನು ಹಿಂಗೆ ಅಂತ ಗಿರೀಶ್ ಮಟ್ಟಣ್ಣ ಅಂತೇಳಿ ಪರಿಚಯ ಮಾಡ್ಕೊತಾರೆ. ಆ ನಂತರದಲ್ಲಿ ಒಂದಷ್ಟು ಹುಡುಗರನ್ನ ಅವ್ರ ಕೆಲಸಕ್ಕೆ ತಂದು ಬಿಟ್ಕೊತಾರೆ. ಅಲ್ಲಿ ಒಂದು 8-10 ಹುಡುಗರು ತಂದು ಬಿಟ್ಕೊತಾರೆ. ಆ ಹುಡುಗರ ಚಲನವಲ್ಲ ನಮಗೇನು ಸರಿ ಕಾಣ್ತಿರಲಿಲ್ಲ. ಅವರೆಲ್ಲ ಹುಬ್ಳಿ, ಅವರೆಲ್ಲ ಸ್ವಲ್ಪ ಕ್ರಿಮಿನಲ್ ಹುಡುಗರು ಅಂತಕ್ಕಂಥದ್ದು. ನಾನು ಇಲ್ಲೆಲ್ಲ ನನ್ನ ಒಬ್ಬ ಕಸಿನ್ನೇ, ನಮ್ಮ ಕೋಗೋಡೆ ಅಶೋಕ ಅಂತೇಳಿ, ಅವ್ನು ಹೇಳೋಣ, ಅಣ್ಣ ಹುಡುಗರೆಲ್ಲ ಪರ್ಕಿಗೊಳ್ತಾರೆ ಇದ್ದಾವೆ, ಬಂದ್ಬಿಟ್ಟು ಇಲ್ಲೆಲ್ಲ ಈ ಕಾಲೇಜಿಗೆ ಮಕ್ಕಳೆಲ್ಲ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವನೊಬ್ಬ ಹುಡುಗ ಕತ್ತಿ ತಗೊಂಡು ಬಂದ್ಬಿಡ್ತಾನೆ ಸೀದಾ ಹಿಂಗೆ ರೋಡಲ್ಲಿ. ಯಾವ ರೀತಿಯಾಗಿ ತೊಂದರೆ ಆಗ್ತಾಯಿತ್ತು ಅವರಿಂದ ಸಾರ್ವಜನಿಕರಿಗೆ? ಅಂದರೆ ಅದೇನಾಗ್ತಿತ್ತು, ಕಾಲೇಜಿಗೆ ಹೋಗ್ತಕ್ಕಂಥ ಒಂದು ಮಕ್ಕಳಲ್ಲಿ ನಿಮ್ಗೆ ಗೊತ್ತಿದ್ದಂಗೆ, ಈಗ ಕೆಲ್ಲಾರಿಂದ ಹೊರಟ್ರೆ 4 ಕಿಲೋಮೀಟ್ರು ಹತ್ತತ್ರ ಮೀಗೋ ತನಕನೂ ನಡ್ಕೊಂಡು ಹೋಗ್ತಿದ್ರು ಮಕ್ಕಳು. ಆ ಸಂದರ್ಭದಲ್ಲಿ ಇವನು ಅಶೋಕನೇ ಹೇಳ್ತಿದ್ದ, ಅಣ್ಣ ಅವ್ನು ಹಿಂಗೆ ಬರ್ತಾನೆ ಅಂತ. ಮತ್ತೊಂದು ದಿನ ಕೇಳ್ದೆ ನಾನು, ಅಣ್ಣ ಅವ್ನು ಹೋಗ್ತಾ ಇದ್ದ ಅಲ್ಲಿ, ಆ ಹುಡುಗಿಯರೆಲ್ಲ ಹೆಣ್ಮಕ್ಳು ಹೋಗ್ತಿದ್ರು. ನಾನು ಅದಕ್ಕೆ ನಿಂಗೇನೋ ಕೆಲಸ ಇಲ್ಲಿ ಅಂತ ಹೇಳಿದೆ. ಇಲ್ಲ ಅಣ್ಣ ಅಂತೇಳಿ ಹೋದ ಅಂತಂದ. ಅದಾಗ ಒಂದು 10 ದಿನ ನಂತರದಲ್ಲಿ ಇವನು ಒಂದು ಬೈಕಲ್ಲಿ ಬೀಳ್ತಾನೆ ಅಶೋಕ. ಎಲ್ಲಿ ಅದೇ ಅವರು ಮಟ್ಟಣ್ಣದ ಏನು ಜಮೀನಿತ್ತು ಸಮೀಪ ಕೋಗೋಡ್ ಅಪ್ ಅಂತಿದೆ. ಅಪ್ಪಲ್ಲಿ ರಾತ್ರಿ ರೋಡ್ ಮಾಡ್ತಾಯಿದ್ರು, ಅದರಲ್ಲಿ ಎರ್ಜಿಗೆ ಇದಾಗಿ ಬಿತ್ತು ಅಂತ ನಾನು ಅನ್ಕೊಂಡಿರೋದು. ಅವನ್ನ ಆಸ್ಪತ್ರೆ ಅಡ್ಮಿಟ್ ಮಾಡಿದಾಗ ಅವನು ನನಗೆ ಅಲ್ಲಿ ಡಾಕ್ಟರ್ ರಾಜ ಅವರು ಉಡುಪಿ ಆದರ್ಶ ತುಂಬ ಹೆಡ್ ಇಂಜುರಿ ಆಗಿತ್ತು, ಬ್ಲಡ್ ವಾಮಿಟ್ ಎಲ್ಲ ಮಾಡ್ತಿದ್ದ. ಆಮೇಲೆಲ್ಲ ಡಾಕ್ಟ್ರು ಹೇಳಿದಾಗ ಸಂದರ್ಭದಲ್ಲಿ ಹೆಡ್ ಇಂಜುರಿ ಆಗಿದೆ, ಅದು ಹಿಂದ್ಗಡೆಯಿಂದ ಯಾವುದೋ ಹೊಡೆದಿರೋ ಪೆಟ್ಟು ನನಗೆ ಅನಿಸ್ತಾ ಇದೆ ಅಂತ ಡಾಕ್ಟರ್ ರಾಜ್ ಅವರು. ಯಾರು ಹೊಡೆದಿರುವಂಥದ್ದು ಅಂದರೆ ಅದೇ ನನಗೆ ಸಸ್ಪೆನ್ಸ್ ಆಯಿತು. ನಾನು ಇಲ್ಲೆಲ್ಲ ಬಂದು ಕೇಳಿದ ಸಂದರ್ಭ ಕೆಲವರೆಲ್ಲ ಮಟ್ಟಣ್ಣ ಕಡೆ ಹುಡುಗರು ಸ್ವಲ್ಪ ಇದ್ದಾವೆ, ಅವ್ಯಾವ ಬಂದು ಹೊಡೆದಿರ್ಬೇಕು ಇವನಿಗೆ ಅಂತಕ್ಕಂಥದ್ದು. ಈಗಲೂ ಕೂಡ ಹುಡುಗರು ಇದ್ದಾರೆ? ಇಲ್ಲ ಅವರಿಲ್ಲ. ಅವರು ಆಮೇಲೆ ನಾವು ಸೂಕ್ಷ್ಮಗೆಲ್ಲ ಗೊತ್ತಾಯಿತು, ಅವ್ರು ಹಿಂಗೆಲ್ಲ ಮಾಡ್ತಾರಂತ ಗೊತ್ತಾದಾಗ ಸ್ವಲ್ಪ ಇದಾದಮೇಲೆ ಆ ಹುಡುಗರೆಲ್ಲ ಮತ್ತೆ ಬಿಟ್ಟು ಹೋದು. ನಮಗೂ ಅಲ್ಲಿ ಯಾವುದೇ CC ಕ್ಯಾಮ್ರಾ ಇಲ್ಲ, ಪ್ರೂಫ್ ಇಲ್ಲ. ಹಾಗಿದ್ದಾಗ ಯಾರು ಹೊಡೆದ್ರು ಅಂತಂತ ಗೊತ್ತಾಗಿಲ್ಲ. ಅವನಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ಕರ್ಕೊಂಡ್ಬಂದ್ವಿ. ಆ ನಂತರದ ದಿನಗಳಲ್ಲಿ ಗಿರೀಶ್ ಮಟ್ಟಣ್ಣವರು ಅಲ್ಲಿ ಕೊಡುಗೆ ಮನೆ ಜಮೀನೆಲ್ಲ ತಗೊಂಡು ಆಮೇಲೆ ಇಲ್ಲಿ ಹೋಮ್ ಸ್ಟೇ ಜಾಗ ತಗೊಂಡ್ರು. ಈಗ ಅಲ್ಲಿ ಹೋಮ್ ಸ್ಟೇ ಅವರು ಕೆಲವರಿಗೆ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಮ್ ಸ್ಟೇ ಆದ ನಂತರ ಅಲ್ಲಿ ಸಮಸ್ಯೆ ಆಗ್ತಾ ಇದ್ದಾರೆ ಆರೋಪವನ್ನು ಅಲ್ಲಿನ ಕೆಲ ಸ್ಥಳೀಯ ಅಂಗಡಿಯವರು ಆಗಿರ್ಬೋದು, ಅಲ್ಲಿರುವಂಥ ಕೆಲ ಮಹಿಳೆಯರು ಕೆಲ ಸಂಘದ ಮಹಿಳೆಯರು ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ ಅವರಿಗೆ? ಈಗ ನಮ್ಮ ಹತ್ರನೂ ಹೇಳ್ತಾರೆ, ಅವರು ತುಂಬ ತೊಂದರೆ ಆಗ್ತಿದೆ, ಅವ್ರು ಯಾರೋ ಒಬ್ಬ ಅಸಿಸ್ಟೆಂಟಲ್ಲಿ ಇಟ್ಟಿದ್ದಾರೆ, ಅವನು
ಕದ್ದು ಬ್ರ್ಯಾಂಡಿ ಮಾರ್ತಾನಲ್ಲಿ ಎಣ್ಣೆ ಮಾರ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ಯಾವುದೇ ಒಂದಷ್ಟು ಘಟನೆಗಳು ಆ ಊರವರು ಹೇಳೋ ಪ್ರಕಾರ ನಾವು ಅಲ್ಲಗಳಿಕ್ಕಾಗಲ್ಲ ಅದನ್ನು. ಆಮೇಲೆ ಗಿರಿಜನರು ಏನಿದ್ದಾರೆ ಮುಗ್ಧರವರು, ತುಂಬ ಇನೋಸೆನ್ಸು, ತುಂಬ ಒಳ್ಳೆಯರಿದ್ದಾರೆ. ಗಿರಿಜನರನ್ನು ಆ ಒಳ್ಳೆತನನ ಯಾರೂ ದುರುಪಯೋಗ ಪಡಿಸ್ಕೋಬಾರ್ದು. ಅವರಿಗೆ ಎಣ್ಣೆ ಕೊಡ್ತಕ್ಕಂಥದ್ದು, ಅವರಿಗೆ ಬೆಳಗಿಂದ ಕೆಲವರಿಗೆ ಎಣ್ಣೆ ಕೊಟ್ಟು ಅವರ ಜೀವನನೇ ಹಾಳಾಗುತ್ತೆ. ಅಕ್ರಮವಾಗಿ ಮದ್ಯ ಮಾರಾಟ ಕಾನೂನಾತ್ಮಕವಾಗಿ ನೋಡಿದರೆ ಅದೊಂದು ಅಫೆನ್ಸ್ ಆಗುತ್ತೆ. ಅದರಲ್ಲಿ ಸ್ಥಳೀಯರಾಗಿರ್ಬೋದು, ಚುನಾಯಿತ ಸ್ಥಳೀಯರು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ದೂರ ನೀಡುವ ಕೆಲಸವನ್ನು ಯಾಕೆ ಯಾರು ಮಾಡ್ತಾ ಇಲ್ಲ? ಈಗ ಅಲ್ಲಿ ಏನಾಗ್ತದೆ, ಅವರು ಕೆಲವರು ಒಂದಷ್ಟು ಜನ ಭಯಪಡುವಂಥದ್ದು, ಇವರೇನೋ ಮಾಡಿಬಿಡ್ತಾರೆ ಅಂತಕ್ಕಂಥದ್ದು ಭಯಪಡುವಂಥದ್ದು ಇರ್ತದೆ. ನಮ್ಮ ಹತ್ರ ಎಲ್ಲ ಹೇಳಿದ ಸಂದರ್ಭದಲ್ಲಿ ನಾವು ಡಿಪಾರ್ಟ್ಮೆಂಟಿಗೂ ಹೇಳಿದ್ವಿ, ಎಣ್ಣೆ ನಾವು ಅವ್ರಿಗೆ ನೇರವಾಗೂ ಹೇಳಿದ್ದೀವಿ, ಎಣ್ಣೆ ಮಾರಬೇಡ್ರಪ್ಪ, ಇಲ್ಲಿ ನೀವು ಎಣ್ಣೆ ಮಾರೋದ್ರಿಂದ ಆ ಮಕ್ಕಳೆಲ್ಲ ಚಿಕ್ಕವರಿದ್ದಾರೆ, ಅವರ ಸಂಸಾರ ಮನೆಯೆಲ್ಲ ಹಾಳಾಗ್ತದೆ, ಮಾಡಬೇಡಿ ಅಂತಲೂ ಹೇಳಿದ್ದೀವಿ. ನಾವು ರವಿ ಅಂತಕ್ಕಂಥವನಿಗೆ ನಾವು ಹೇಳಿದ್ದೀವಿ. ಹೇಳಿ ಕೆಲವು ಟೈಮ್ ಇಲ್ಲ ಅಣ್ಣ ನಾವೆಲ್ಲ ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಹಾಗೆ ಮಧ್ಯ ಎಲ್ಲ ಮಾರಬೇಡಿ, ಡಿಪಾರ್ಟ್ಮೆಂಟು ಇಟ್ಕೊಂಡು ಹೋಗುವಂಥದ್ದು ಇದು. ಮತ್ತು ಊರಲ್ಲೂ ಒಂದು ಒಳ್ಳೆ ವಾತಾವರಣ ಬೆಳೆಯಲ್ಲ. ಅವ್ರಿಗೇನಾಗ್ತದೆ, ಇಲ್ಲೆಲ್ಲ ಬಂದು ತಗೊಂಡೋಗ್ಬೇಕಾದ್ರೆ ಬೆಳಿಗ್ಗೆ 10 ಗಂಟೆ 11 ಗಂಟೆ ಮೇಲೆ ಬರ್ತಾರೆ. ಅಲ್ಲೇ ಕಾಲು ಬಿಡೋದು ಸಿಗ್ತದೆ ಅಂದರೆ ಬೆಳಿಗ್ಗೆ 7 ಗಂಟೆ 8 ಗಂಟೆಯಿಂದನೂ ಕೆಲವು ಏನು ದುಡಿತಾರೆ, ಕುಡಿದು ಅವ್ರ ಆರೋಗ್ಯನೂ ಹಾಳು ಮಾಡ್ಕೊತಾರೆ, ಜೊತೆಗೆ ಊರನ್ನು ಅವ್ರ ಮನೆಯೂ ಹಾಳು ಮಾಡ್ಕೊತಾರೆ. ನೀವು ಆ ಭಾಗದ ಒಬ್ಬ ಚುನಾಯಿತ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಏನು ಆಗ್ರಹವನ್ನು ಮಾಡ್ತೀರಾ? ನಾನು ಆಗ್ರಹನಕ್ಕಿಂತನೂ ನನ್ನ ಮನಸ್ಸಿಗೆ ಅಗಾಧವಂಥ ಪರಿಣಾಮ ಬೀರೋದಂದರೆ, ನಾವು ಈಶ್ವರನ ಭಕ್ತರು. ಇಲ್ಲಿ ಕಿಗ್ಗ ಮಳೆ ದೇವರೆಂದೇ ಪ್ರಖ್ಯಾತ ಆಗಿರ್ತಕ್ಕಂಥ ಶ್ರೀ ಶಾಂತ ಋಷಶೃಂಗೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂಥ ಬೀಡು ನಮ್ಮದು. ಇಲ್ಲಿ ಇದು ಒಂದು ಒಳ್ಳೆಯ ಸಂಸ್ಕೃತಿಯ ಊರಾಗಿದ್ದರಿಂದ ಸಂಸ್ಕೃತವಾಗಿ ಇರಬೇಕು ಅಂತಕ್ಕಂಥದ್ದು ನಮ್ಮದು ಭಾವನೆಗಳು. ನನಗೆ ಗಿರೀಶ್ ಪಟ್ಟಣದ ಮೇಲೆ ನಾನು ಟಿ ವಿ ನೋಡ್ತಾ ಕೂತಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಡೆರ್ ಬಗ್ಗೆ, ಅವರು ದೇವಮಾನವ, ಆ ಧರ್ಮಸ್ಥಳದಲ್ಲಿ ಹೀಗಾಗಿ ಅಂತೆಲ್ಲ ಹೇಳ್ತಕ್ಕಂಥದ್ದು ನನ್ನ ಮನಸ್ಸಿಗೆ ಭಾಳ ನೋವು ತಂದಿದೆ. ಅದು ನನಗವರು ನಾವು ಇಲ್ಲೇನು ದೇವರು, ನಾವು ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಬಂದೇ ಹೋಗುವಂಥದ್ದು, ನಾವು ಕಾರ್ಯಚಟುವಟಿಕೆ ರೆಡಿ ಮಾಡ್ತೀವಿ. ನಂತರ ನಾವು ವರ್ಷಕ್ಕೊಂದು ನಮಗೇನಾದ್ರು ಮಾನಸಿಕವಾಗಿ ಏನಾದ್ರು ಬೇಜಾರಾಗ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಹೋಗಿ ಬಂದರೆ ನಮಗೆ ಅತ್ಯಂತ ಏನೋ ಒಂಥರ ಮನಸ್ಸಿಗೆ ಸಂತೋಷವನ್ನು ನೀಡ್ತಕ್ಕಂಥ ಒಂದು ಸ್ಥಳ ಅದು. ಆ ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ಬರ್ತಕ್ಕಂಗೆ ಇವರೆಲ್ಲ ನಡೆದಿರೋದು ಮಾಡಿರೋದು ನಮ್ಮ ಮನಸ್ಸಿಗೂ ನೋವು ತಂದಿದೆ. ನಾವು ಅನ್ಕೊಂತಿದ್ದು, ಇವರೇನೋ ಬಂದು ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಮೂರಿಗೆ ಒಳ್ಳೆಯದಾಗ್ತಾರೆ ಅಂಥೇಳಿ. ಆದರೆ ಆ ಸ್ಥಳೀಯವಾಗಿ ನಾವು ಅವ್ರನ್ನೆಲ್ಲ ಕೇಳಿದಾಗ ತುಂಬ ಮನಸ್ಸಿಗೆ ನೋವಾಗ್ತದೆ. ಈಗಲ್ಲಿ ರಾಮಮೂರ್ತಿ ಅಂತ ಗಿರಿಜನರಲ್ಲಿ ಅತ್ಯಂತ ಉತ್ತಮವಾಗಿರ್ತಂಥ ಕ್ರಿಯಾಶೀಲಾಗಿರ್ತಕ್ಕಂಥ ಒಬ್ಬ ಅವನು ಯುವಕ ಇದ್ದ. ಅವನ್ನೆಲ್ಲದನ್ನೂ ಏನು ಕೆಲವೊಂದಷ್ಟನ್ನು ವಿರೋಧ ಮಾಡ್ತಕ್ಕಂಥದ್ದು ವಿರೋಧ ಮಾಡ್ತಿದ್ದ. ಆಮೇಲೆ ಕೆಲವೊಂದಷ್ಟು ಕಾನೂನುಗಳಲ್ಲಿ ಏನೇನು ತೊಡಕಾಗ್ತದೆ, ಗಿರಿಜನರಿಗೆ ಆದಿವಾಸಿಗಳಿಗೆ ಸಮಸ್ಯೆಗಳ ಬಗ್ಗೆ ಕೂಲಂಕುಷ ಚರ್ಚೆ ಮಾಡ್ತಕ್ಕಂಥ ಒಬ್ಬ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಗಿರಿಜನ ಮುಖಂಡ ಇದ್ದ. ಅವನು ಡ್ರಿಂಕ್ಸ್ ಮಾಡ್ತಿರಲ್ಲ. ಇವ್ರನ್ನ ಎದುರಕೊಂಡಿದ್ದ ಮುಂಚೆ ಗಿರೀಶ್ ಪಟ್ಟಣ್ಣನವ್ರನ್ನ, ಅವ್ರ ತಂಡ, ಹುಡುಗ ಅವನು ಯಾನೋ ರವಿಗೆ ಅವರಿಗೆಲ್ಲ ಬಾರಿ ಗಲಾಟೆ ಎಲ್ಲ ಆಗಿತ್ತು ಒಂದು ಸರಿ. ಆ ನಂತರದ ದಿನಗಳಲ್ಲಿ ಹೇಗೋ ಅವರು ರವಿ ಅವನ್ನ ಹತ್ತಿರ ಮಾಡ್ಕೊಂಬಿಟ್ಟು ಇವನಿಗೆ ಎಣ್ಣೆ ಕುಡಿದು, ಇವನು ಭಯಂಕರ ಎಣ್ಣೆ ಕುಡಿಯಂಗೆ ಆಗ್ಬಿಟ್ಟ. ಯಾರು ರಾಮಮೂರ್ತಿ ಎಣ್ಣೆ ಕುಡಿದು ಕ್ರಮೇಣ ಎಣ್ಣೆ ಕುಡಿದು ಬೆಳಗ್ಗಿಂದನೇ ಎಣ್ಣೆ ಹಾಕ್ತಿದ್ದ ಅವನು. ಕ್ರಮೇಣ ಇವ್ರದ್ದು ಮನೆಯಲ್ಲೇನೋ ಕೆಲಸ ಮಾಡ್ತಕ್ಕಂಥ ಮರಗಾಸೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವನು ಮರದಿಂದ ಕೆಳಗೆ ಬಿದ್ದ ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಅವ್ನು ಸ್ಪೈನಲ್ ಕಾರ್ಡ್ ಹೋಗ್ಬಿಡ್ತು. ಮತ್ತೆ ಸ್ಪೈನಲ್ ಕಾರ್ಡ್ ಹೋದ್ಮೇಲೆ ಅವರೆಲ್ಲ ನೋಡ್ಕೊಂತಾರೆ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಸರಿ ಅಂತ ಸುಮ್ಮನಿದ್ದು. ಆಮೇಲೆ ಅವ್ನು ಸತ್ತೇ ಹೋಗ್ಬಿಟ್ಟ ಹುಡುಗ. ಅದಕ್ಕೆಲ್ಲ ಮೂಲ ಕಾರಣ ಅವರು ಸ್ಥಳೀಯವಾಗಿ ಎಣ್ಣೆ ಮಾರ್ತಿರ್ತಕ್ಕಂಥದ್ದೇ ಕಾರಣ. ಅದು ನಾವು ಈಗೇನು ಮದ್ಯ ಮಾರ್ತಕ್ಕಂಥದ್ದನ್ನು ನಾವೆಲ್ಲೂ ನಾವು ಸಪೋರ್ಟ್ ಇಲ್ಲ ಊರಲ್ಲಿ ಯಾರೂ. ಸಣ್ಣ ಪುಟ್ಟ ರಾಜಕಾರಣವಾಗಿ ನಮಗೆ ಗೊಂದಲ ಬರ್ತವೆ. ಅಹಿತಕರ ಘಟನೆಗಳು, ಊರಿನ ಸಮಸ್ಯೆ ಏನಾದ್ರು ತಂದಿಟ್ರೆ ನಾವು ರಾಜಕೀಯ ಎಲ್ಲ ಬಿಟ್ಟು ಒಟ್ಟಾಗೋದು ಅನಿವಾರ್ಯ, ಒಟ್ಟಾಗ್ತೀವಿ. ಇಲ್ಲಿ ಅವರು ಈ ಡ್ರಿಂಕ್ಸ್ ಮಾರ್ತಕ್ಕಂಥದ್ದನ್ನ ಅವ್ರು ನಿಲ್ಲಿಸಲೇಬೇಕು. ಅವರ ಅಸಿಸ್ಟೆಂಟ್ ಒಬ್ಬ ರವಿ ಅಂತಕ್ಕಂಥವನು ಅದು ಈಗಲೂ ಮಾರ್ತಾನೆ ಅಂತಕ್ಕಂಥದ್ದು ಕೆಲವರು ಹೇಳ್ತಾರೆ. ಇದ್ರೆ ಒಳ್ಳೇದಲ್ಲ ಅದು. ನೋಡಿದ್ರಲ್ಲ, ಇದು ಏನು ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವಂತಹ ನೂತನ್ ಕುಮಾರ್ ಅವರು ಹೇಳ್ತಾರೆ. ಅಂದರೆ ಅಲ್ಲಿ ನಾನು ಧರ್ಮಸ್ಥಳದ ಬಗ್ಗೆ ಗಿರೀಶ್ ಪಟ್ಟಣ್ಣನವರು ಮಾತಾಡ್ತಿರುವಂಥ ವಿಚಾರ ಆಗಿರ್ಬೋದು, ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಮಾತಾಡ್ತಿರುವಂಥ ವಿಚಾರ ಮನಸ್ಸಿಗೆ ನೋವಾಗಿದೆ. ಜೊತೆಗೆ ಇಲ್ಲಿ ಏನು ಕಿಗ್ಗಲ್ ಸಮೀಪದ ಸಿರಿಮನೆ ಜಲಪಾತ ಸಮೀಪದಲ್ಲಿ ಏನು ಕೆಲವರು ಅವರ ಹಿಂಬಾಲಕರು ಅಥವಾ ಅವರ ಒಂದು ಅಸಿಸ್ಟೆಂಟ್ ಅಂಗಡಿಯನ್ನು ಇಟ್ಟಿದ್ದಾರೆ, ಅಲ್ಲಿ ಮದ್ಯವನ್ನು ಮಾರಾಟ ಮಾಡ್ತಾರೆ. ಇದರಿಂದಾಗಿ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ಅನ್ನುವುದು ನೂತನ್ ಕುಮಾರ್ ಅವರ ಆರೋಪ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ್ ಶೃಂಗೇರಿ, ಸೇರಿ ಸಮಾಚಾರ, ಕಿಗ್ಗ. ಹೊಂದಿಗುಳಿ ಮನೆ ಸಂಘದಲ್ಲಿದ್ದೀನಿ. ಸಂಘದವರು ನಾವು ಎಲ್ಲ ಒಟ್ಟಿಗೆ
ಯಾವುದೊಂದು ಬಿಲ್ಡಿಂಗು ಇಲ್ಲಿ ಶಾಲೆಗೆ ಇಲ್ಲೆಲ್ಲ ಅವಾಗ ಎಲ್ಲ ಮೀಟಿಂಗ್ ಮಾಡೋಕ್ಕಂತ ಅದು ಕೊಂಡ್ಕೊಂಡಿದ್ದು ನಾವು. ಅದರಲ್ಲಿ ಈಗ ನಮ್ಮನ್ನು ಮಾಡೋಕ್ಕೆ ಬಿದ್ದೆ ಮೊನ್ನೆ ಗಿನ್ನೆ ಅವರು ಹೊಂಸೆ ಕಟ್ಟುವಾಗ ಮಣ್ಣೆಲ್ಲ ತುಂಬಿ ಈಗ ನೀರಕ್ಕೆ ನುಗ್ಗುದು. ಹಾಗಾಗಿ ಭಾರಿ ಕಷ್ಟ ಆಗಿದೆ. ಯಾರಿಂದ ತೊಂದರೆ ಆಗ್ತಿರೋದು? ಗಿರೀಶ್ ಮಠಣ್ಣಲ್ಲಿ ಹೋಮ್ಸ್ಟೇ ಕಟ್ಟ್ಯಾರೆ, ಅವರು ಹಿಂದ್ಗ ಬದಿ ಕಟ್ಟ್ಯಾರೆ, ನಮ್ಮದು ಎದುರುಗಡೆಗಿದೆ. ಎಲ್ಲ ಮಣ್ಣು ತುಂಬಿದ್ದಕ್ಕೆ ನೀರು ಒಳಗೆ ಬರುದು. ಅದ್ರ ಸಣ್ಣ ಪುಟ್ಟದ್ದು ವ್ಯಾಪಾರ ಮಾಡ್ತಿದ್ದು ನಾವು. 5 ವರ್ಷಕ್ಕೊಬ್ಬರು ಸಂಘದವರೇ ನೆನೆಸ್ತಿದ್ದು. ಅದು ಭಾರಿ ಗೊಳಗಿದೆ. ಈಗ ನಮ್ಮನ್ನು ಆಚೆಗೆ ಹೋಗೋಕ್ಕೆ ಕಾಲ್ದೆ ಬಿಡ್ಸೋಕ್ಕೆ ಎಂತಕ್ಕೂ ಬಿಡುವುದಿಲ್ಲ. ಗಮನಕ್ಕೆ ತಂದಿದ್ರಾ ನೀವು? ಹೋಗಿದ್ದು ನಾವೊಂದು 8 ಜನ ಸಂಘದವ್ರು ಹೋಗಿ ಹೋದ ಸರಿನೂ ಕೇಳಿದ್ದು ಅವ್ರು ಬಂದಾಗ. ಆವಾಗ ಸರಿ ಮಾಡಿಸ್ಕೊಡ್ತೀನಿ ಇನ್ನೊಂದು ಹಬ್ಬ ಬರೋವಾಗ ನಾನು ಸಿಮೆಂಟ್ ಎಲ್ಲ ತರಿಸಿ ಸರಿ ಮಾಡಿಕೊಡ್ತೀನಿ ಅಂದಿದ್ದು. ಇವತ್ತಿಗೂ ಮಾಡಿಕೊಡ್ಲೇ ಇಲ್ಲ, ಕೊಟ್ಟಿಲ್ಲ. ತೊಂದರೆ ಮಳೆಗಾಲದಲ್ಲಿ ನೀರು ನಿಲ್ತದೆ ಒಳಗೆ ಅಂಗಡಿ. ಹೌದು, ಮತ್ತೆ ಮಾಡಡಿಯೇ ಕಾಲುವೆ ಕಟ್ಟೋದು. ಹಾಗಾಗಿ ಭಾರಿ ತೊಂದರೆ. ಇಲ್ಲಿ ಬಂದ್ರೆ ಹೇಳ್ಬೋದು, ನಮ್ಗೆ ಅಂತಲ್ಲಿಗೆಲ್ಲ ಹೋಗೋಕ್ಕೆ ಕಷ್ಟ. ಅದು ಸಂಘದದ್ದು. ಹೌದು. ನಾನು ಮತ್ತೆ ಅಲ್ಲಿ ಕೆಳಗೆ ರವಿ ಅದನ್ನೆಲ್ಲ ಈಗ ಕೆಳಗೆ ಹೋಗಿದ್ರಿ ಅಲ್ಲ, ಅಲ್ಲಿ ಫಸ್ಟಿಂದ ನಾನು ಅವರು ಮಾಡ್ತಿದ್ರು 5 ವರ್ಷ ಒಬ್ಬರು ಮಾಡೋದು ಅಂಗಡಿ. ನಾ ಫಸ್ಟಿಂದ ಅಲ್ಲಿ ಹಣ್ಣು ಮಾರ್ಕೊಂಡಿದ್ದೆ. ಸಾಮಾನ್ಯ ಒಂದು 20 ವರ್ಷದಿಂದ ಅದೇ ಹೋಟ್ಲಲ್ಲಿ ಜಾಗ ಹೋಟ್ಲ್ ಇರಲ್ಲ, ನಾ ಮಾಡ್ಕೊಂಡಿದ್ದೆ. ಅವರು ಏನು ಹೇಳಿದ್ರು ಅಂದ್ರೆ ನನಗೆ ನನ್ನ ಮಗನ ಮದುವೆ ಇತ್ತು ಆವಾಗ ಸ್ವಲ್ಪ ನಾವು ಬಿಲ್ಡಿಂಗ್ ಕೊಟ್ಟು ತನಕ ನಂಗೆ ಕೊಡೋ ಜಾಗ ಮತ್ತು ಬಿಟ್ಟು ಕೊಟ್ಬಿಡ್ತೀನಿ ಅಂದರು. ನಾನು ಸತ್ಯ ಅಂತೇಳಿ ಬಿಟ್ಟೆ. ಸ್ವಲ್ಪ ದಿವಸ ಅಲ್ಲ, ನಮ್ಮದೆಲ್ಲ ಕೆಲಸ ಮುಗಿದ ತನಕ ಮಾಡ್ಕೊಳ್ಳಿ, ಕಟ್ಟಿ ಆಗೋ ತನಕ ಅಲ್ಲ, ಮತ್ತು ಅವ್ರ ಮೇಲೆ ಹೋಗ್ತಾರಂತ ಬಿಟ್ಟಿದ್ದೆ. ಅದೇ ಮಠಣ್ಣಗೆ, ಗಿರೀಶ್ ಮಠಣ್ಣ ಬಂದು ಹೇಳಿದ್ದೆ, ರವಿ ಈಗ ಮಾಡ್ತಾ ಇದ್ದಾನೆ, ನಮ್ಗೆ ಆ ಜಾಗಕ್ಕೆ ಈಗ ಹೋಗೋಕೆ ಬಿಡೋದಿಲ್ಲ. ನಾನೀಗ ನಮ್ಮ ಕಷ್ಟ ಕೂಲಿ ಮಾಡ್ಬೇಕು, ತಿನ್ಬೇಕು. ಈಗ ಸಂಘದದ್ದು ಅದೇ ಅಂಗಡಿ ಇದೆಯಲ್ಲ, ಅದನ್ನ ಬಾಡಿಗೆಗೆ ತಗೊಂಡು ಅದ್ರಾಗ ಚೂರು ಬಿಸ್ಗತ್ತು ಲೇಸ್ ಪ್ಯಾಕ್ ಇಟ್ಟು ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಅದೊಂದು ನಮಗೆ ಆ ಜಾಗನೇ ಬಿಡ್ತಾ ಇಲ್ಲ. ಈಗ ಒಂದು ದಿವಸ ಗಲಾಟೆ ಮಾಡಿ ಶಾಂತ ಅಂತ ಒಬ್ಳದಳೆ ರವಿನು ನಂಗೆ ಹೊಡಿಗೆ ಬಂದಿದ್ರು. ಗಿರೀಶ್ ಮಠಣ್ಣಲ್ಲ ಹೊಡಿಗೆ ಬಂದು, ಅದೇ ರವಿ ಶಾಂತ ಅಂತ. ಕಂಪ್ಲೇಂಟ್ ಕೊಡೋಕೆ ನಾವು ಬಡವ್ರ ಸಮಯ, ನಮಗೆ ಎಲ್ಲೇ ಹೋಗ್ಬೇಕು ಏನು ಮಾಡ್ಬೇಕಂತನೂ ಗೊತ್ತಿಲ್ಲ, ಕೊಡಲ್ಲ. ಆದರೂ ತಾಳ್ಮೆಯಿಂದ ಬೇರೆ ಕಡೆ ಬಾಡಿಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ. ನಮಗೆ ಇದಕ್ಕೆ ನ್ಯಾಯ ಸಿಕ್ಬೇಕಲ್ಲ ಅಂತ ಮಾಡ್ತೀವಿ. ಶಾರದಾ ಅಂತ. ನಾವು ತುಂಬ ಬಡವರು ಸರ್, ಎಂಥದ್ದು ಇಲ್ಲ, ಕೂಲಿ ಮಾಡ್ತೀವಿ ನಾವು. ಅದು ನಮಗೇನು ತೊಂದರೆ ಮಾಡಿಲ್ಲ ಅವರು. ನಾವಿಲ್ಲಿ ಜಾಗ ತಗೊಂಡಿದ್ವಲ್ಲ ಸಂಘಕ್ಕಂತೇಳಿ, ಅದನ್ನು ತಗೊಂಡಿದ್ದು ಸರಿ ಮಾಡಿಕೊಡಿ ಅಂತ ಸಂಘದವ್ರು ಎಲ್ಲರೂ ಕೇಳಿದ್ರು. ಅವರು ರಿಪೇರಿ ಮಾಡಿಕೊಡ್ತೀವಿ ಅಂತ ಮಾಡಿಕೊಡೋದೇ ಇಲ್ಲ. ಮತ್ತು ಎಲ್ಲರೂ ಹೋಗಿ ಹೇಳಿದ್ವಿ ಸಂಘದವ್ರು, ಇದನ್ನು ಮಾಡಿಕೊಡಿ, ನಮಗೆ ಹಿಂಗೆ ನೀರು ಬರ್ತದೆ, ಈ ಥರ ಕಷ್ಟ ಮಾಡಿದ್ರಲ್ಲ ನೀವು ಹೋಮ್ ಸ್ಟೇ ಕಟ್ಟಿ ಅಂತ ಹೇಳಿದ್ರೆ ಸಂಘದವ್ರು ಇಲ್ಲ, ನಾವು ನಾಳೆ ಮಾಡಿಕೊಡ್ತೀವಿ, ಜನ ಬಿಡ್ತೀವಿ, ನಾಳೆಗೆ ಮಾಡಿಸ್ತೀವಿ ಅಂತಾರೆ. ಮತ್ತು ಅದ್ರ ಗಮನಕ್ಕೆ ತರಲ್ಲ ಅವ್ರು ಬಂದಾಗ ಕೇಳಿದ್ರೆ ಇನ್ನು ನೀವು ಬರೋದೇ ಬೇಡ ಕೇಳೋಕೆ ನನ್ನ ಹತ್ರ, ನಾವು ಮಾಡಿಸ್ಕೊಡ್ತೀವಿ ಅಂದ್ರೆ ಗಿರೀಶ್ ಮಠಣ್ಣ ಅದು ಮಾಡಿಸೇ ಕೊಡಲಿ ಇಷ್ಟ ತನಕ. ಅದೇ ನಮಗೆ ತೊಂದರೆ ಬಿಟ್ಟ ಮೇಲೆ ಮತ್ತು ನಮಗೇನು ಅವ್ರೇನು ತೊಂದರೆ ಯಾವುದೂ ಇಲ್ಲ. ಅಂಗಡಿದೊಂದು ಭಾರಿ ತೊಂದರೆ ಮಾತ್ರ. ಸ್ವಾತಿ ಸ್ವಸಹಾಯ ಸಂಘ ನಮ್ಮದು, ಶ್ರೀಶಕ್ತಿ ಸಂಘ, ನಾವೊಂದು 8 ಜನ ಇದ್ವಿ. ಅದು ನಾವು ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಸಂಘದವರೇ ಕೆಲವ್ರು ಬಿಡೋದಿಲ್ಲ, ಮಾಡೋದು ಬೇಡ ಹಂಗಿರಲಿ ಅಂತೇಳಿ. ಹೋಮ್ ಸ್ಟೇ ಕಟ್ಟೋಕ್ಕಾದ್ರೆ ಮೊದಲೇ ನಮ್ಮದು ಆ ಜಾಗ ಇದೆ, ಸುಮಾರು ಒಂದು 20 ವರ್ಷ ಆಯ್ತಾನ ನಮ್ಮದು ಸಂಘ ಇದು ಮಾಡಿ ಅಂಗಡಿ ಜಾಗ ಮಾಡಿ. ಅದನ್ನು ಮಾಡಿಕೊಡ್ಲೇ ಇಲ್ಲ ಇನ್ನೂ ಸರಿ. ಅದೇ ಒಂದು ಸಮಸ್ಯೆ ನಮಗೆ. ಅವ್ರು ಕೇಳಿದ್ರೆ ಅದೇ ಹೇಳ್ತಾರೆ, ಹಿಂಗೆ ನಾವು ಮಾಡಿಕೊಡ್ತೀವಿ ಅಂತಾರೆ, ಮತ್ತು ಮಾಡೋದೇ ಇಲ್ಲ. ಮಟನ್ ಬಂದವ್ರು ಕೇಳಿದ್ರೆ ನಾವು ಸಂಘದವ್ರು ಹೋದ್ರೆ ನೀವು ಯಾರು ಬಂದು ಕೇಳಬೇಡಿ, ಬೇಡ ನಾವು ಮಾಡಿಕೊಡ್ತೀವಿ ಅಂದಾರೆ. ಈಗ 4-5 ವರ್ಷ ಆಯ್ತು ಕೇಳಿ, ನಾವು ಮಾಡಲೇ ಇಲ್ಲ ಇಷ್ಟ ತನಕ. ಅದೇ ಥರ ಮಾತಾಡ್ಬೇಕು. ಅದೇ ಜಾಗದಲ್ಲಿ ಅವರು 1 ವರ್ಷ ಹೋಟ್ಲು ನಡೆಸಿದ್ರು. ಹಿಂಗೆ ಶೀಟ್ ಹಾಕಿ ಕಬ್ಬಿಣದ ಕಂಬ ಹಾಕಿ ಅದರಲ್ಲೇ ಹೋಟ್ಲು ಮಾಡಿದ್ರು. ಅವರು ಕೂಡ 1 ವರ್ಷ ಮಾಡಿದ್ರು, ನಮಗೆ 5 ಪೈಸೆ ಕೊಟ್ಟಿಲ್ಲ. ಅವರು ನಾನು ಮಾಡ್ತೀನಿ, ನಂಗೆ ಅಲ್ಲಿ ಜಾಗ ಎಲ್ಲ ಮಾಡಿದ್ರಿ ಅಂತ ಹೇಳಿದ ಮೇಲೆ ಆ ಕಬ್ಬಿಣದ ಕಂಬ ಈಗಲೂ ಬೇಕಾದ ತೋರಿಸ್ತೀನಿ ಕುಯ್ದು ತೆಗೆದು ಶೀಟೆಲ್ಲ ಹಿರ್ಕೊಂಡು ಹೋಗಿಬಿಟ್ರು. ನಾವೀಗ 4 ಶೀಟ್ ಅವರೇ ರವಿ ಶಾಂತ ಅಂತ. ಈಗ ಅದ್ರ ಮೇಲೆ ನಾವು 2 ಶೀಟ್ ಹಾಕಿ ಈಗ ಬಂದಿದ್ವಿ ಅಲ್ಲಿ ನೋಡಿದ್ರಲ್ಲ, ಶೀಟ್ ಹಾಕಿಂದು ಅದರಲ್ಲೇ ಸಣ್ಣ ಪುಟ್ಟದ್ದು ವ್ಯಾಪಾರ ಮಾಡಿ. ಅಲ್ಲ ನಮ್ಮವರು ಈಗ ಅವರು ನಮ್ಮರೇ, ನಮ್ಮ ಅತ್ತಿಗೆ ಮಗಳು ಅವರಿಬ್ಬರು ಅಲ್ಲಿ ಇರೋರು. ಈಗ ರವಿ ಜೊತೆಲಿ ಅದಾರಲ್ಲ ಅವ್ರಿಗೆ ನಾವು ದೂರ ಮಾಡೋಂಗಿಲ್ಲ. ಅವರು ಬಡವರೇ, ಹೆಣ್ಮಕ್ಳೇ.
ಆದರೂ ನಮ್ಮ ಸಂಘದಲ್ಲಿ ಇದರಲ್ಲೇ ಅವರು ಅದೇ ಥರ ಮಾಡ್ತಾರಲ್ಲ ಅಂತ ಹೇಳ್ಕೊಂಡು ನಮಗೆ ಅದೇ ಇದು ಬೇಜಾರು. ಮತ್ತು ಅವರೇನು ಬೇರೆಯವರೇನಲ್ಲ, ಆ ರವಿ ಮಠಣ್ಣ ಕಡೆಯಿಂದ ಇದು ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಹೋಮ್ ಸ್ಟೇಗೆ ಅಷ್ಟು ಜಾಗ ತಗೊಂಡ್ರು, ಅದು ಯಾರು ಜಾಗ ಇದು ಮಾಡಿದ್ರಂತ ನಾವು ಅದಕ್ಕೂ ಎಂತಕ್ಕೂ ಹೋಗಿಲ್ಲ. ಅದು ಜಾಗ ತಗೊಂಡು ಹೋಮ್ ಸ್ಟೇ ಮಾಡಿದ್ರು, ಯಾರು ಅದಕ್ಕೆ ಸುದ್ದಿಯೇ ಹೋಗಿಲ್ಲ. ಹೆಚ್ಚಿನದಾಗಿ ನಾವು ಇಲ್ಲಿ ನೋಡಿದಾಗೆ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆ ಇದೆ. ಇದನ್ನು ಹೋರಾಟ ಮಾಡಲಿಕ್ಕೆ ಬೇಕಾದಷ್ಟಿದೆ. ನಮ್ಮ ಶೃಂಗೇರಿಯಲ್ಲಿ ನಮ್ಮ ಭಾಗದಲ್ಲಿ ಹಿಂದುಳಿದ ವರ್ಗದವ್ರು ಭಯಂಕರ ಜನ ಇದ್ದಾರೆ. ಗಿರೀಶ್ ಮಠಣ್ಣವರು ನಾವು ನೋಡ್ದಂಗೆ ಧರ್ಮಸ್ಥಳಕ್ಕೆ ಅಲ್ಲೂ ಹೋಗಿ ಹೋರಾಟ ಮಾಡೋ ಬದಲಿಗೆ ಇಲ್ಲೇ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ಹೋರಾಟ ಮಾಡ್ಬೋದಾಗಿತ್ತು. ಭಾಳಷ್ಟು ಜನ ಎಜುಕೇಷನ್ನು ಮತ್ತೊಂದು ಇನ್ನೊಂದು ಸಮಸ್ಯೆಯಿಂದ ಅವರು ಹೋಮ್ ಸ್ಟೇ ಮಾಡಿರ್ತಕ್ಕಂಥದ್ದೇ ಹಿಂದುಳಿದ ವರ್ಗದ ಒಂದು ಆದಿವಾಸಿ ಜನಾಂಗದವರು ಜಾಗನ ತಗೊಂಡು ಹೋಮ್ ಸ್ಟೇ ಮಾಡಿದ್ದಾರೆ. ಅವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಅಂಥವ್ರು ಎಷ್ಟೋ ಜನ ಇದ್ದಾರೆ, ಇಲ್ಲೇ ಹೋರಾಟ ಮಾಡಬಹುದಾಗಿತ್ತು. ಅಲ್ಲಿ ಹೋಗಿ ಆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡುವಂಥ ಅವಶ್ಯಕತೆ ಖಂಡಿತವಾಗೂ ಇರಲಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಎರಡನೇದಾಗಿ ನಮ್ಮ ಭಾಗದಲ್ಲಿ ನಾವು ನೋಡಿದಂಗೆ ಅವರಿಂದ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿ ಮತ್ತೊಂದಲ್ಲಿ ಗಿರೀಶ್ ಮಠಣ್ಣ ಬಂದಿದ್ದಾರೆ, ಹೋಮ್ ಸ್ಟೇ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಯಾವುದೇ ಹೋರಾಟಗಳು ಇನ್ನೊಂದು ಅವ್ರು ಹೇಳುವಾಗೆ ಅಲ್ಲೇನೋ ಧರ್ಮಸ್ಥಳ ಇದರಲ್ಲೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗೆ ಇಲ್ಲಿ ಮಾಡ್ಬೋದಾಗಿತ್ತು. ಇಲ್ಲೇನೋ ಅಂಥದ್ದೇನೋ ನಮಗೆ ಕಾಣ್ತಾ ಇಲ್ಲ. ಇಷ್ಟು ನಮ್ಮ ಕಣ್ಣಿಗೆ ಅವ್ರಿಗೆ ಕಾಣುವಂಥ ವಿಚಾರಗಳು. ಅಣ್ಣವ್ರ ವಿಚಾರ ನಾವು ಮಾತಾಡೋದಾದರೆ ಅವರು ಹೆಚ್ಚಾಗಿ ಇಲ್ಲಿ ಇರೋದೇ ಇಲ್ಲ. ಇಲ್ಲಿ ಅದನ್ನು ಏನಾದರೂ ಹೋಮ್ ಸ್ಟೇ ಇರ್ಬೋದು ಮತ್ತೊಂದಿರ್ಬೋದು ಮರದು ಏನೇ ಅವರು ವ್ಯವಹಾರಗಳಿದ್ರು ಅವರು ನನಗನ್ನಿಸ್ದಂಗೆ ರೌಡಿಗಳನ್ನ ಬಿಟ್ಟು ವ್ಯವಹಾರ ಮಾಡಿಸ್ತಾರೆ ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಬರೋದು ವಾರಕ್ಕೊಬ್ಬರು ಇರ್ತಾರೆ, 15 ದಿನಕ್ಕೊಬ್ಬರು ಬರ್ತಾರೆ, ಎಲ್ಲ ಪರ್ಕಿಗಳೇ. ಇಲ್ಲೆಲ್ಲ ಸ್ಥಳೀಯವಾಗಿ ಕೇಳೋಷ್ಟೊತ್ತಿಗೆ ಅವರು ಕೆಲವರು ಪರಿಚಯಸ್ಥರ ಹತ್ರ ಎಲ್ಲ ಕೇಳೋಷ್ಟೊತ್ತಿಗೆ ಎಲ್ಲ 1, 2, 3 ಕೇಸ್ಗಳು ಅವ್ರ ಹತ್ರ ಇರೋದು, ಕೊಲೆ ಕೇಸ್ಗಳು ಅವು ಇವು ಆಗಿದ್ದು ಪುಂಡ್ರಿಪುಡಾರ್ಗಳನ್ನೇ ಕರ್ಕೊಬಂದು ಇಲ್ಲಿ ರೌಡಿಸಮ್ ಮಾಡೋ ಥರನೇ ಮಾಡ್ತಾರೆ. ಬಿಟ್ಟರೆ ಇಲ್ಲಿ ನಮಗೆ ಭಯದ ವಾತಾವರಣ ಶುರುವಾಗಿದೆ. ಅಂದರೆ ಹೆಚ್ಚಾಗಿ ಅವ್ರ ಹತ್ರ ಮಾರಕಾಸ್ತ್ರಗಳು ಇಟ್ಕೊಂಡೇ ಓಡಾಡ್ತಿರ್ತಾರೆ ಯಾವಾಗಲೂ ನಮಗಲ್ಬೋದು. ಯಾಕಂದರೆ ನಮ್ಮ ಸ್ನೇಹಿತ ಒಬ್ಬ ಸುಬ್ಬಣ್ಣ ಭಟ್ರು ಅಂತೇಳಿ ಸಿರಿಮನೆ ಪಾಸಲ್ಲಿ ಹೋಟ್ಲು ಮಾಡ್ಕೊಂಡಿದ್ದಾರೆ. ಅವರನ್ನು ಎದುರಾಕೊಂಡಾಗ ನಾನು ಅವರ ಸಹಪಾಠಿ ಅವ್ರ ಜೊತೆಗೆ ಇರ್ತೀನಿ. ಅದರಿಂದ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅವರು ಯಾವಾಗಲೂ ಭಯದಿಂದನೇ ಓಡಾಡ್ತಾರೆ. ನಾನು ಎಷ್ಟೋ ದಿನ ಅವ್ರನ್ನ ಮನೆಗೆ ಬಿಟ್ಟು ಬಂದಿದ್ದೆ. ಯಾಕಂದರೆ ಅವರು ಕಡೆ ಹುಡುಗರು ನನ್ನ ಇದು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ಅಂತೇಳಿ. ಆ ಥರ ಅವರು ಉದ್ಯೋಗ ಮಾಡೋಕ್ಕೆ ಬಂದಾರೋ ಅಥವಾ ರೌಡಿಸಮ್ ಮಾಡೋಕ್ಕೆ ಬಂದಿರೋ ಅನ್ನೋದು ನಮಗೆ ಅದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಒಂದು ಎರಡನೇದಾಗಿ ಇಲ್ಲಿ ಅದು ನಾವು ಅರಣ್ಯ ಇಲಾಖೆ ಇರೋದು ಇನ್ನೊಂದು ಸಣ್ಣ ಪುಟ್ಟದ ಶೆಡ್ಗಳು ಮನೆಗಳನ್ನ ಕಟ್ಕೊಂಡು ಇರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಅವಕಾಶ ಅವ್ರು ಕೊಡೋದಿಲ್ಲ. ಆದರೆ ಅವರಿಗೆ ಯಾವುದೇ ರೀತಿಯ ಕಾನೂನೆಲ್ಲ ಕಟ್ಟೇ ಇಲ್ಲ. ಅವರೊಂದು ಕ್ಯಾಂಟೀನ್ ಮಾಡ್ಕೊಂಡಿದ್ದಾನೆ. ಒಬ್ಬಳು ಗಿರಿಜನ ಮಹಿಳೆಯರಿಗೆ ನಾವೇ ಹಿಂದೆ ಸದಸ್ಯರಾಗಿದ್ದಾಗ ಅವಳಿಗೆ ಜೀವನಕ್ಕಾಗಿ ಹಣ್ಣು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದಾಗ ಆ ಜಾಗ ನಾವು ಅವರಿಗೆ ಆಯ್ತಮ್ಮ ನಿಂಗೆ ಕೈಲಾದಷ್ಟು ಬಾಡಿಗೆ ಕೊಟ್ಟು ನೀನು ಮಾಡ್ಕೊ ಅಂತ ಹೇಳ್ಕೊಂಡು ಅದು ಬಿಟ್ಕೊಟ್ಟ ಜಾಗನ ಅವಳ ಹತ್ರ ದಬ್ಬಾಳಿಕೆ ಮಾಡಿ ಕಿತ್ಕೊಂಡು ಈಗ ಅವರು ಅಲ್ಲಿ ಹೋಟ್ಲನ್ನು ನಡೆಸ್ತಾ ಇದ್ದಾರೆ. ಆದರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ACF ಹೇಳಿದ್ದಾರೆ ಅದನ್ನು, ಆ ಜಾಗನ ಅವನು ಫಸ್ಟ್ ನಾಳೆನೇ ಅದನ್ನು ಕುಲ್ಲ ಮಾಡಿ ಕಿತ್ತಾಕ್ಸಿ ಅಂತೇಳಿ. ಆದರೆ ಅದಕ್ಕೆ ಯಾವುದೇ ರೀತಿಯ ಅದು ಇಲಾಖೆ ಎಲ್ಲ ಅವರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಭಯದ ವಾತಾವರಣ ನಿರ್ವಹಣೆ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಏನು ಕೇಳಿದ್ರು, ಯಾವ ಅಧಿಕಾರಿಗಳು ಯಾವ ಇಲಾಖೆ ಕೇಳಿದ್ರು ಅವ್ರಿಗೆ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಮತ್ತು ಗಿರಿಜನರು ಹುಡುಗರು ಅದೇ ಚಟ್ಟಮನೆ ರಾಮಮೂರ್ತಿ ವಿಚಾರ ಅದು. ರಾಮಮೂರ್ತಿ ನಮ್ಮ ಸ್ನೇಹಿತನೇ. ಅವಾಗ ಅವ್ರು ಯಾವ ಥರ ಇದ್ದ ಅಂದರೆ ಒಂದು ಗ್ರಾಮ ಸಭೆ ವಾರ್ಡ್ ಸಭೆ ಬಂದು MP MLA ಬಂದರು ಅಂದರೆ ಅವ್ರ ಎದುರುಗಡೆ ಅವ್ನು ನಿಂತು ಮಾತಾಡ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಒಂದು ಬೇರೆ ವಾಯ್ಸೇ ಇರ್ತಿಲ್ಲ. ಅಂಥ ವ್ಯಕ್ತಿನ ಇವನು ಬೀರ್ ಸಪ್ಲೈ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟ. ಮಠಣ್ಣನ ಅಸ್ಟೆಂಟ್ ಒಬ್ಬ ರವಿ ಅಂತಿದ್ದಾನೆ. ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಆ ಹುಡುಗನ. ಎಂಥ ಹುಡುಗ ಅಂತ ಹೇಳಿದ್ರೆ ಅಂಥ ಹುಡುಗ ಇವನಿಗೆ ಬೀರ್ ಸಪ್ಲೈ ಮಾಡೋಕ್ಕೆ ಇಟ್ಕೊಳ್ಳೋ ಪರಿಸ್ಥಿತಿ ಬಂದು ಲಾಸ್ಟಿಗೆ ಕುಡಿದು ಮರದ ಕೆಳಗೆ ಬಿದ್ದು ಅಂತ ಹೇಳ್ತಾರೆ. ಏನು ಮಾಡಿದ್ದಾರೆ ಗೊತ್ತಿಲ್ಲ. ಅಂತೂ ಆ ಥರದ ವ್ಯವಸ್ಥೆ ಒಳಗಡೆ ಮಾಡಿಕೊಂಡು ಇಲ್ಲಿ ಗಿರೀಶ್ ಮಠಣ್ಣ ಅಂತ ಹೇಳ್ಕೊಂಡು ಮಟ್ಟಣ್ಣನವರ ಸಿರಿಮನೆ ಮಟ್ಟಣ್ಣನವರ ಸಿರಿಮನೆ ಅನ್ನೋ ಥರ ಮಾಡ್ಕೊಂಡ್ರು ಲಾಸ್ಟಿಗೆ. ಅವ್ರ ವೆಹಿಕಲ್ಗಳೆಲ್ಲ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಯಾವ ಥರ ಅಂತಂದರೆ ಮಟ್ಟಣ್ಣನವರ ಸಿರಿಮನೆ ಅಂತ. ಸ್ಥಳೀಯವ್ರನ್ನೆಲ್ಲ ಯಾರೋ ಅವ್ರ ಪರವಾಗಿ ಅಥವಾ ವಿರೋಧವಾಗಿ ಏನು ಮಾತಾಡ್ತಾರೆ ಅಂತ ಆದರೆ ಅವರನ್ನು ವಿಶ್ವಾಸ ತಗೊಳ್ಳೋದಂದರೆ ಏನಿಲ್ಲ. ಕುಡಿಸೋದು, ರಾತ್ರಿ ಕುಡಿಸೋದು, ಆಮೇಲೆ ಅವ್ರನ್ನ ಒಂದು ಹದ ಮಾಡಿ ಅಥವಾ ಮಲಿಸೋದು, ಈ ಥರ ಮಾಡೋದು. ಆ ಥರದ ವ್ಯವಸ್ಥೆ ಒಳಗಡೆ ಇದೆ. ಭಯದ ವಾತಾವರಣ. ಆದರೆ ನಮಗೆ ಅನ್ನಿಸ್ತಿದೆ, ನಾನು ಇವತ್ತಿನವರೆಗೂ ಅವ್ರ ಹತ್ರ ವಿರೋಧ ಮಾಡಿಕೊಂಡೆ ನಾನಂತೂ ಬಂದಿದ್ದೀನಿ. ನನ್ನ ಹತ್ರ ಸುಮಾರು ಸರಿ ಗಲಾಟೆ ಮಾಡಿದ್ದಾರೆ ಅವರು. ಈ ನಮ್ಮ ಈ ವಾತಾವರಣಕ್ಕೆ ಅವರು ಸೂಕ್ತವಾದ ವ್ಯಕ್ತಿಗಳು ಅಲ್ಲ ಅಂತ ಕಾಣಿಸ್ತಿದೆ ನಮಗೆ. ಹಾಗಿದ್ದಾರೆ ಇಲ್ಲಿ ಇರೋದಕ್ಕಿಂತ ತೊಲಗೋದು ಒಳ್ಳೆಯದಂತ ಕಾಣಿಸ್ತಿದೆ. ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ.